ಎಲ್ಲರಿಗೂ ನಮಸ್ಕಾರ. ಸಾಧನಾ ಸಂಹಿತೆಗೆ ಎಲ್ಲರಿಗೂ ಸ್ವಾಗತ. ನಾನು ಅನುಪಮ. ನಾನು ಮಾಧುರಿ. ಸಾಧನಾ ಸಂಹಿತೆಯ ಹಿಂದಿನ ಸಂಚಿಕೆಗಳಲ್ಲಿ ನಾವು ಧ್ಯಾನ, ಶುದ್ಧೀಕರಣ, ಪ್ರಾರ್ಥನೆ ಮತ್ತು ನಿರಂತರ ಸ್ಮರಣೆಯನ್ನು ನೋಡಿದ್ದೀವಿ. ಇದನ್ನು ನೋಡಿದ ಎಲ್ಲರಿಗೂ ಸಹಾಯ ಆಗಿದೆ ಅಂತ ನಾವು ಆಶಿಸ್ತೀವಿ. ಗುರುಗಳ ಆಶಯ ಏನು ಅಂದರೆ, ನಾವು ಸಾಧನೆಯ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು ಮತ್ತು ಅದನ್ನು ನಮ್ಮ ಅಭ್ಯಾಸದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು. ಸಾಧನಾ ಸಂಹಿತೆಯ ಆಶಯ ಕೂಡ ಅದೇ. ಅದು ನಮ್ಮ ಅಭ್ಯಾಸವನ್ನು ಆಳಕ್ಕಿಳಿಸ್ಬೇಕು ಮತ್ತು ಅದನ್ನು ನಿಖರಗೊಳಿಸ್ಬೇಕು ಅನ್ನೋದು. ಇವತ್ತಿನ ಸಂಚಿಕೆಯಲ್ಲಿ ನಾವು ಸಂಕಲ್ಪದ ಬಗ್ಗೆ ಮಾತನಾಡೋಣ. ಎಲ್ಲರಿಗೂ ಇದಕ್ಕೆ ಮುಂಚೆ ಅನುಪಮ, ನಮ್ಮ ವೀಕ್ಷಕರು ನಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳ ಒಳ್ಳೆಯ ಒಂದು ಇದನ್ನು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದರಿಂದ ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸೋಣ. ಸೊ ಇವತ್ತಿನ ಒಂದು ಸಂಚಿಕೆ ಈಗಾಗಲೇ ಹೇಳಿದಾಗೆ ಸಂಕಲ್ಪ ಅನ್ನೋ ಒಂದು ವಿಷಯದ ಬಗ್ಗೆ. ನಾವೆಲ್ಲ ಅಭ್ಯಾಸಿಗಳಿಗೆ ಸಂಕಲ್ಪ ಅಂದ್ರೇನು ಅನ್ನೋದು ಹೊಸ ವಿಚಾರ ಏನಲ್ಲ. ಸಂಕಲ್ಪಗಳನ್ನು ನಾವು ಆಗ ಹಲವಾರು ಸಲ ಬಳಸ್ತಾನೆ ಇರ್ತೀವಿ, ದಿನನಿತ್ಯನೂ ಬಳಸ್ತೀವಿ ನಮ್ಮ ಒಂದು ಸಾಧನೆಯಲ್ಲಿ. ಆದ್ರೂ ಸಹ ಸಂಕಲ್ಪ ಮಾಡೋದು ಹೇಗೆ, ಮತ್ತು ಸಂಕಲ್ಪ ಅಂದರೆ ಏನು, ಮತ್ತು ಅದನ್ನು ಸರಿಯಾಗಿ ಪರಿಣಾಮಕಾರಿಯಾಗಿ ಬಳಸೋದು ಹೇಗೆ ಅಂತ ತಿಳ್ಕೊಳ್ಳೋಣ ಹಲವಾರು ವಿಚಾರಗಳೊಂದಿಗೆ. ಈಗ ಮೊಟ್ಟ ಮೊದಲನೇದಾಗಿ ವೀಕ್ಷಕರಿಗೆ ಒಂದು ಪ್ರಶ್ನೆ, ಎಲ್ಲರಿಗೂ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಸಂಕಲ್ಪ ಅಂದರೆ ಏನು ಅಂತ ಮೊದಲನೇ ವಿಚಾರ. ಅದು ಕೇವಲ ಒಂದು ವಿಚಾರನ, ಮನಸ್ಸಿನಲ್ಲಿ ಮೂಡೋವಂಥ ಒಂದು ವಿಚಾರನ, ಅಥವಾ ಮನಸ್ಸಿನಲ್ಲಿ ಮೂಡೋವಂಥ ಅಥವಾ ಇಟ್ಕೊಳ್ಳೋವಂತಹ ಒಂದು ಕಲ್ಪನೆನ, ಅಥವಾ ಅದೊಂದು ಉದ್ದೇಶನ? ಈ ವಿಷಯನ ಕುರಿತು ಕೆಲ ಕ್ಷಣಗಳ ಕಾಲ ಯೋಚಿಸ್ಬೇಕು ಅಂತ ಕೇಳ್ಕೊಳ್ತೀನಿ ನಾನು. ಯಾಕೆಂತಂದರೆ ಈ ಸಂಕಲ್ಪನ ಸರಿಯಾಗಿ ಆಲೋಚನೆ ಮಾಡಿದಾಗ್ಲೇ ಅದೇನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಸೊ ಕೆಲವು ಕ್ಷಣ ನೀವು ನಿಮ್ಮ ಮನಸ್ಸಿನಲ್ಲೇ ಯೋಚಿಸಿ, ನಿಮ್ಮ ಹತ್ರ ಪುಸ್ತಕ ಅಥವಾ ನಿಮ್ಮ ಒಂದು ದಿನಚರಿ ಇದ್ದರೆ ನಿಮ್ಮ ಹತ್ರ ಅದರಲ್ಲಿ ಬರ್ಕೋಬೇಕು ಅಂತ ಕೇಳ್ಕೊತೀನಿ. ಅದಲ್ಲದೆ ಇನ್ನೂ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಇತ್ತೀಚೆಗೆ ನೀವು ಮಾಡಿದ್ದಂತಹ ಯಾವುದಾದ್ರೂ ಸಂಕಲ್ಪ ನೆನಪಿಗೆ ಬಂದರೆ ಅದನ್ನು ಸಹ ಬರ್ಕೊಳ್ಳಿ. ಆ ಮೂಲಕ ನಾವು ಈ ಒಂದು ಕಾರ್ಯಕ್ರಮನ ಶುರು ಮಾಡೋಣ. ಈಗ ಚಾರ್ಜಿಯವರು ಒಂದು ಕತೆ ಹೇಳ್ತಾ ಇದ್ರು. ಆಗಾಗ ಸಂಕಲ್ಪದ ಬಗ್ಗೆ ನಾವು ನೋಡೋಕ್ಕಿಂತ ಮುಂಚೆ ಆ ಕತೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಅನ್ಸುತ್ತೆ. ಏನಂದರೆ, ಒಂದು ಹುಡುಗ ದಾರಿನಲ್ಲಿ ಹೋಗ್ತಾ ಇರ್ತಾನೆ. ಆಗ ವಯಸ್ಸಾದವರು ಪಕ್ಕದಲ್ಲಿ ತೋಡಿ ಏನೋ ನೆಡ್ತಾ ಇರೋದನ್ನು ನೋಡ್ತಾರೆ. ಹೋಗಿ ಕೇಳ್ತಾನೆ, ತಾತ ಏನು ಮಾಡ್ತಾ ಇದ್ದೀರಾ ಅಂತ. ಅವ್ರು ಹೇಳ್ತಾರೆ, ನಾನು ಮಾವಿನ ಗಿಡ ನೆಡ್ತಾ ಇದ್ದೀನಿ. ಅದಕ್ಕೆ ಅವನು ಹೇಳ್ತಾನೆ, ನೀವು ನೆಡ್ತಾ ಇರೋದು ಬೀಜ, ಅದು ಯಾವಾಗ ಮೊಳಕೆ ಹೊಡಿಬೇಕು, ಗಿಡ ಯಾವಾಗ ಆಗಬೇಕು, ಮರ ಯಾವಾಗ ಆಗಬೇಕು, ಅದು ಹಣ್ಣು ಕೊಡೋ ತನಕ ನೀವು ಇರ್ತೀರಾ? ಅದಕ್ಕೆ ಅವ್ರು ಹೇಳ್ತಾರೆ, ಆದ್ರೆ ಏನಾಯ್ತು, ನಾನು ಇಲ್ಲದೆ ಇದ್ರೆ ಏನಾಯ್ತು, ಅದನ್ನು ಯಾರಾದರೂ ತಿಂತಾರೆ, ಆಗಿರೋರು ಯಾರಾದರೂ ತಿಂತಾರೆ ಅಂತ. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಗುತ್ತೆ? ಭಾಳ ಒಳ್ಳೆ ಕತೆ ಇದು. ಚಿಕ್ಕವರಾಗಿದ್ದಾಗಿಂದ ತುಂಬ ಕೇಳಿರೋಂಥ ಕತೆ. ಸೊ ಈಗ ನಮಗಿದರಲ್ಲಿ ನನಗೆ ಅರ್ಥ ಆಗಿರೋದು ಕೆಲವು ವಿಷಯಗಳು ಏನಪ್ಪ ಅಂದರೆ, ಇಲ್ಲಿ ನಿಜವಾಗ್ಲೂ ಯಾವಾಗಲೂ ಇದು ಮೊಳಕೆ ಒಡೆದು ಅದು ಬೆಳೆದು ಫಲ ಕೊಡುವಂಥ ಒಂದು ವಿಷಯ, ನಿಜವಾಗ್ಲೂ ಈ ವಿಚಾರದ ಫಲ ಎಲ್ಲಿದೆ ಅನ್ನೋದು ಮೊದಲನೇ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡೋದು ಈ ಕತೆ ಕೇಳಿದಾಗ. ಸೊ ಇದರ ಒಂದು ಫಲ ಅಥವಾ ಫಲಿತಾಂಶ ಹಣ್ಣು ಅಂತ ತಗೊಂಡ್ರೆ ಅದು ಈಗಿದೆಯಾ? ಅದಿಲ್ಲ. ಅದು ಅವನ ಮನಸ್ಸಿನಲ್ಲಿ ಒಂದು ಆ ವಿಚಾರ ಮೊಳಕೆ ಒಡೆದು ಅವನು ಅದನ್ನ ಮುಂದೆ ಯಾರಿಗೋ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಅವನು ಆ ಒಂದು ಕೆಲಸದಲ್ಲಿ ಈಗ ತೊಡಗ್ತಾ ಇದ್ದಾನೆ. ಅಂದರೆ ಆ ಒಂದು ವಿಚಾರದ ಬಗ್ಗೆ ಅವನಿಗೆ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ ಮತ್ತೆ ಇನ್ನೊಬ್ರು ಯಾರಿಗಾದ್ರೂ ಅದು ಅನುಕೂಲ ಆಗಲಿ ಅನ್ನೋ ಒಂದು ವಿಚಾರ ಮನಸ್ಸಿನಲ್ಲಿ ಇದ್ದಿದ್ರಿಂದ ಅದಕ್ಕೆ ಅವನು ಇವತ್ತು ಕಾರ್ಯಪ್ರವೃತ್ತ ಆಗ್ತಿದ್ದಾನೆ. ಸೊ ಈ ಒಂದು ವಿಚಾರದ ಒಂದು ನಿಜವಾದಂತಹ ವಿಷಯ, ಅದರ ಒಂದು ಆರಂಭ ಆಗಿರೋದು ಅವನ ಮನಸ್ಸಿನಲ್ಲಿ. ಅಂದರೆ ಪ್ರತಿಯೊಂದು ಇಂಥ ಒಂದು ಸಂಕಲ್ಪಗಳಿರಬಹುದು, ಇದು ಸಹ ಒಂದು ಸಂಕಲ್ಪನೆ ಅಲ್ವಾ? ಸೊ ಆ ಒಂದು ಸಂಕಲ್ಪ ಅವನ ಮನಸ್ಸಿನಲ್ಲಿ ಮೂಡಿದ್ರಿಂದ ಅವನು ಈ ಒಂದು ಕೆಲಸ ಮಾಡೋಕ್ಕಾಯ್ತು. ಅದರಲ್ಲಿ ಒಂದು ಶ್ರದ್ಧೆ ಮತ್ತೆ ವಿಶ್ವಾಸ ಇರೋದ್ರಿಂದ ಅವನು ಈಗ ಆ ಬೀಜನ ನೆಡ್ತಾ ಇದ್ದಾನೆ. ಅವನು ಇಲ್ಲ ಅಂದಿದ್ರೆ, ಅದ್ರಲ್ಲಿ ನಂಬಿಕೆ ಇರಲಿಲ್ಲ ಅಂದಿದ್ರೆ ಅವನು ಆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಅಥವಾ ಅದು ಫಲನೂ ಕೊಡ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ
ನಮ್ಮ ಸಂಕಲ್ಪ ಅಥವಾ ಸಂಕಲ್ಪದ ಫಲ ಶುರು ಆಗೋದು ವಿಚಾರದಿಂದ. ಹೌದು. ಸೊ ಅದರ ಆರಂಭ ವಿಚಾರದಿಂದ ಆಗತ್ತೆ ಅಂತ. ಮತ್ತೆ ಅದಕ್ಕೋಸ್ಕರನೇ ಚಾರಿಜಿಯವರು ಒಂದು ಮಾತು ಹೇಳ್ತಾ ಇದ್ರು, ಏನಪ್ಪ ಅಂತಂದ್ರೆ ಯಾವುದೇ ಕೆಲಸ ಮಾಡಬೇಕು ಅಂತಂತಂದ್ರೆ ನಾವು ಮಾಡಬೇಕಾಗಿರೋದು ಇಷ್ಟೇ, ಆ ಕೆಲಸ ನಡೀತಿದೆ ಅಥವಾ ನಡೆಯುತ್ತೆ ಅನ್ನೋ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ಅದಕ್ಕೆ ಬೇಕಾಗಿರುವಂತಹ ಒಂದು ಮನೋಬಲ ಅಥವಾ ಇಚ್ಛಾಶಕ್ತಿಯನ್ನು ಪ್ರಯೋಗಿಸಿ ಏನು ಕೆಲಸ ಮಾಡಬೇಕು ಅದನ್ನ ಆರಂಭ ಮಾಡೋದು. ಮತ್ತೆ ಅದರದ್ದು ಫಲ ಇವತ್ತೇ ಬರಬೇಕು ಅಂತಿಲ್ಲ, ಅದಕ್ಕೆ ಇಂಥದೇ ಸಮಯದಲ್ಲಿ ನಾವು ಆ ಒಂದು ಪ್ರತಿಫಲನ ಬಯಸೋ ಹಾಗಿಲ್ಲ, ಅದು ಎಷ್ಟಾದ್ರೂ ಸಮಯ ತಗೋಬಹುದು, ಅದಕ್ಕೆ ಕಾಲದ ಮಿತಿ ಇಲ್ಲ. ಪರಿಮಿತಿ. ಹೌದು ಹೌದು. ಸಂಕಲ್ಪವನ್ನ ಆರಂಭಿಸೋದು, ನಮ್ಮ ವಿಚಾರಕ್ಕೆ ಶಕ್ತಿ ಕೊಡೋದು, ಅದು ನಮ್ಮ ಕರ್ತವ್ಯ ಆಗುತ್ತೆ. ಹೌದು. ಈಗ ಸಂಕಲ್ಪ ಅಂದ್ರೆ ಏನು ಅಂತ ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳೋಣ. ಅದರ ಮೂಲ, ಸಂಕಲ್ಪದ ಮೂಲ ಸಂಸ್ಕೃತದಲ್ಲಿ ಸಂ ಅಂದರೆ ಅತ್ಯುನ್ನತ ಸತ್ಯದೊಂದಿಗೆ ಸಂಪರ್ಕ ಅಂತ, ಮತ್ತು ಕಲ್ಪ ಅಂದರೆ ಪ್ರತಿಜ್ಞೆ. ಅಂದರೆ ನಾವು ನಮ್ಮ ಅತ್ಯುನ್ನತ ಸತ್ಯದೊಂದಿಗೆ ಸಂಪರ್ಕವನ್ನು ಇಟ್ಟುಕೊಂಡು ಮಾಡುವ ಪ್ರತಿಜ್ಞೆ ಅಂತ ಅದರ ಅರ್ಥ ಆಗುತ್ತೆ. ಅಂದರೆ ಅದು ಎಷ್ಟು ಶಕ್ತಿಯುತವಾದದ್ದು, ಅದೆಷ್ಟು ಬಲಯುತವಾದದ್ದು ಅಂತ ಗೊತ್ತಾಗುತ್ತೆ. ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಸಂಕಲ್ಪ ಅಂದರೆ ಒಂದು ಉದ್ದೇಶದಿಂದ ಮಾಡುವ ಕಾರ್ಯ ಅಥವಾ ಹೃತ್ಪೂರ್ವಕ ಇಚ್ಛೆ. ಅಂದರೆ ನಾವು ಪೂರ್ತಿ ನಮ್ಮ ಮನಸ್ಫೂರ್ತಿಯಾಗಿ ಮಾಡುವಂಥ ಒಂದು ಕಾರ್ಯ. ಅದರ ಉದ್ದೇಶ ಏನು ಅಂತಂದರೆ ಒಂದು ಆಧ್ಯಾತ್ಮಿಕ ಸಾಧನೆ ಕೂಡ ಆಗಿರ್ಬೋದು. ಅದಕ್ಕೆ ಎಲ್ಲಕ್ಕಿಂತ ಉನ್ನತ ಗುರಿ ಅಂತಂದರೆ ನಾವು ಸಾಕ್ಷಾತ್ಕಾರವನ್ನು ಪಡೆಯೋದು ಕೂಡ ಆಗಿರ್ಬೋದು. ಇನ್ನು ಕ್ರಿಯಾತ್ಮಕವಾಗಿ ನೋಡೋದಾದರೆ ಸಂಕಲ್ಪ ಅಂದರೆ ನಮ್ಮ ಇಡೀ ಅಸ್ತಿತ್ವವನ್ನು ಸಾಮರಸ್ಯಪೂರ್ಣ ಏಕತೆಗೆ ತರುವ ಏಕಕೇಂದ್ರಿತ ಸಮರ್ಥ ಮನೋಬಲ ಅಂತ ಆಗುತ್ತೆ. ಅಂದರೆ ಈ ಸಂಕಲ್ಪದಲ್ಲಿ ನಮ್ಮ ಇರುವಿಕೆಯ ಎಲ್ಲ ಅಂಶಗಳು ಒಟ್ಟಾಗಿ ಯಾವುದೇ ಭೇದ ಭಾವವಿಲ್ಲದೆ ಒಂದು ಸಂಪೂರ್ಣ ಸಾಮರಸ್ಯದಿಂದ ಕೂಡಿರುತ್ತವೆ. ಸೊ ಈ ರೀತಿ 3 ರೀತಿಯಾಗಿ ಅದನ್ನು ಹೇಳ್ಬೋದು ಅಂತ ಅನ್ಸುತ್ತೆ. ಬಹಳ ಸುಂದರವಾದಂತಹ ಒಂದು ವಿವರಣೆ. ಯಾಕೆಂತಂದರೆ ಸಂಕಲ್ಪನ ಬೇರೆ ಬೇರೆ ದೃಷ್ಟಿಯಿಂದ ನೋಡಿದಾಗ ನಾವು ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತಲೂ ನಮಗದು ಗೊತ್ತಾಗತ್ತೆ. ಈ ಸಂಕಲ್ಪನ ಇದ್ರ ಬಗ್ಗೆ ತಿಳ್ಕೊಂಡ್ವಿ, ಈಗ ಅದರದ್ದು ಇದನ್ನು ಡೆಫಿನೇಷನ್ ತಿಳ್ಕೊಂಡ್ವಿ. ಚಾರಿಜಿಯವರು ಒಂದು ಮಾತು ಹೇಳಿದ್ದಾರೆ. ಈಗ ಸಂಕಲ್ಪ ಅನ್ನೋದು ನಾವೀಗ ಅದೊಂದು ಕಲ್ಪನೆನ, ಒಂದು ವಿಚಾರನ, ಮತ್ತು ಅದೊಂದು ಉದ್ದೇಶನ ಅಂತ ಪ್ರಶ್ನೆ ಮಾಡಿಕೊಂಡು ಈಗ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಇದನ್ನು ಹಲವಾರು ವಿಷಯಗಳನ್ನು ಒಳಗೊಂಡಿರುವಂಥ ಒಂದು ಇಚ್ಛಾಶಕ್ತಿ ಸಮೇತ ಉಪಯೋಗಿಸುವಂತಹ ಒಂದು ಕ್ರಿಯೆ ಇದು ಸಂಕಲ್ಪ ಅಂದರೆ ಅಂತ ಗೊತ್ತಾಯಿತು. ಆದರೆ ಬರೀ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ರೆ ಸಾಕಾ, ಬರೀ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗತ್ತಾ ಅಂತಂತ ಒಂದು ವಿಚಾರ ಬಂದರೆ ಚಾರಿಜಿಯವರು ಹೇಳ್ತಾರೆ, ಅದನ್ನು ತಿಳ್ಕೊಂಡ್ರೆ ನಮ್ಗೆ ಅದರದ್ದು ವಿಷಯ ಅರ್ಥ ಆಗತ್ತೆ. ಸೊ ಸಂಕಲ್ಪ ಮಾಡೋದಂದರೆ, ಈಗ ಉದಾಹರಣೆಗೆ ಅವರೊಂದು ಉದಾಹರಣೆ ಕೊಡ್ತಾರೆ. ಈಗ ನಾವು ಅಮೆರಿಕಕ್ಕೆ ಹೋಗಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ವಿಚಾರ ಬಂತು. ಆ ವಿಚಾರ ಬಂದರೆ ನಾನೊಂದು ಚೇರ್ನಲ್ಲಿ ಕೂತ್ಕೊಂಡು ಆ ಆಲೋಚನೆ ನನ್ನ ಮನಸ್ಸಿನಲ್ಲಿ ಮೂಡಿದ್ರೆ ನಾನು ಅಲ್ಲೇ ಕೂತ್ಕೊಂಡು ಆ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರೆ ನಾನು ಎಲ್ಗಾರು ಹೋಗೋಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ. ಸೊ ಆ ವಿಚಾರನ ನನ್ನ ಮನಸ್ಸಿನಲ್ಲಿ ತೊಗೊಂಡ್ಮೇಲೆ ಅದಾದ ನಂತರ ಏನು ನಾನು ಮಾಡಬೇಕು, ಕರ್ಮ ಅಂತ ಏನು ಹೇಳ್ತೀವಿ, ಅಂದರೆ ಅದರ ಮುಂದಿನ ಹಂತ. ಈಗ ಉದಾಹರಣೆಗೆ ದಿನಾಂಕನ ನಾನು ನಿರ್ಧಾರ ಮಾಡಬೇಕಾಗತ್ತೆ, ಅದಕ್ಕೆ ಒಂದು ಟಿಕೆಟ್ ಬುಕ್ಕಿಂಗ್ ಮಾಡೋಕ್ಕೆ ನಾನು ಹಲವರ ಹತ್ರ ವಿಚಾರಿಸ್ಬೇಕಾಗತ್ತೆ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಳ್ಳೋಕ್ಕೆ ನಾನು ಕಾರ್ಯಪ್ರವೃತ್ತರಾಗಬೇಕಾಗತ್ತೆ. ಅದಾಗಲಿಲ್ಲ ಅಂತಂದರೆ ಅದು ಬರೀ ನನ್ನ ಮನಸ್ಸಿನಲ್ಲೇ ಉಳ್ಕೊಂಡು ಅದು ಆಮೇಲೆ ಅದು ಕಾರ್ಯವಾಗಿ ಅದು ಪರಿಣಾಮಕಾರಿಯಾಗಿ ಬರೋದಿಲ್ಲ. ಅದಕ್ಕೆ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ, ಒಂದು ವಿಚಾರ ತಗೊಳ್ಳೋದ್ರ ಜೊತೆಗೆ, ಸಂಕಲ್ಪದ ಜೊತೆಗೆ ಅದರ ಒಂದು ಮುಂದಿನ ಹಂತಗಳು ಸಹ ಅಲ್ಲಿ ಮನೋಬಲದ ಜೊತೆ ನಾವು ಅದನ್ನು ಕಾರ್ಯಪ್ರವೃತ್ತರಾಗೋದು ಬಹಳ ಮುಖ್ಯ. ಮತ್ತು ಅವರು ಅದನ್ನು ಯಾತಕ್ಕ ಒಂದು ವಿಷಯ ಹೇಳಿದ್ರಂದರೆ, ಎಷ್ಟೋ ಸರ್ತಿ ದೈನಂದಿನ ಜೀವನದಲ್ಲಿ ಹಲವಾರು ವಿಷಯಗಳಲ್ಲಿ ನಾವೆಲ್ಲ ಆಲೋಚನೆಗಳನ್ನು ಸಂಕಲ್ಪಗಳನ್ನು ಮಾಡ್ತಿರ್ತೀವಿ, ಆದರೆ ಅದನ್ನ ಕಾರ್ಯಪ್ರವೃತ್ತ ಮಾಡೋದ್ರಲ್ಲಿ ನಾವು ವಿಫಲರಾಗ್ತೀವಿ. ಯಾಕೆ ಅಂದರೆ ನಾವು ಆ ಮುಂದಿನ ಹಂತಕ್ಕೆ ಹೋಗೋದೇ ಇಲ್ಲ ಅಂತಂದ್ಬಿಟ್ಟು ಹೇಳಿ ಕಾರ್ಯರೂಪಕ್ಕೆ ಅದನ್ನ ಇಳಿಸೋದಿಲ್ಲ. ಹೌದು ಹೌದು, ಅದರಲ್ಲಿ ಎಡವುತ್ತೀವಿ, ಅಲ್ಲೇ ವಿಫಲವಾಗ್ತೀವಿ. ಹೌದು. ಅಂದ್ರೆ ಕೆಲವೊಂದು ಸಲ ನಮ್ಗೆ ಅದು ಆಗತ್ತಾ ಅನ್ನೋದೊಂದು ಸಂದೇಹನೂ ಬರುತ್ತೆ. ಹೌದು. ಅದಕ್ಕೆ ನನ್ಗೆ ಒಂದು ಹಾಡು ನೆನಪು ಬರ್ತಾ ಇದೆ, 1 ನಿಮಿಷ ನಾನು ಕೇಳಿಸ್ಬಿಡ್ತೀನಿ. ಆಗಲಿ. ಆಗದು ಎಂದು
ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚೆದೆ ಇರಬೇಕೆಂದು, ಕೆಚ್ಚೆದೆ ಇರಬೇಕೆಂದೆಂದು ಆಗದು ಎಂದು. ಬಹಳ ಅರ್ಥಗರ್ಭಿತವಾದಂತಹ ಹಾಡು. ಎಲ್ಲರೂ ಕೇಳಿರ್ಬೇಕು ಇದು ಹೌದು, ಹಾಡು, ಎಲ್ಲರಿಗೂ ಹೌದು. ಗೊತ್ತಿದೆ. ನಮ್ಮ ಹೌದು. ಕನ್ನಡ ಬಾಂಧವರಿಗಂತೂ ಎಲ್ಲರಿಗೂ ಗೊತ್ತೇ ಇದೆ ಇದು ಹಾಡು. ಹೌದು. ಅಂದ್ರೆ ನಾವು ಆಗಲ್ಲ ಅಂತ ಮಾತ್ರ ಹೇಳಬಾರ್ದು ಅಥವಾ ಆಗಲ್ಲ ಅಂತ ನಾವು ಸುಮ್ಮನೆ ಕೂತ್ರೆ ಕೆಲಸ ಆಗಲ್ಲ ಅಂತ ಅವರು ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕತೆ ನನಗೆ ಜ್ಞಾಪಕ ಬರ್ತಿದೆ. ಈಗ ನಮ್ಮಲ್ಲಿ ಕಷ್ಟಗಳನ್ನು ಎದುರಿಸೋದಕ್ಕೆ ಹಲವಾರು ಒಂದು ಮಾರ್ಗಗಳಿರಬಹುದು. ಆದರೆ ಅನುಮಾನ ಅನ್ನೋದೇನಾದರೂ ಮನಸ್ಸಿನಲ್ಲಿ ಬಂದರೆ ಅದರ ಪರಿಣಾಮ ಏನಾಗತ್ತೆ ಅಂತ ಅದನ್ನು ಉದಾಹರಿಸುವಂಥ ಒಂದು ಕತೆ. ಸೊ ಇದು ಒಂದು ಗ್ರೀಕ್ ದಂತಕತೆ. ಸೊ ಇದು ಬಹಳ ಪುರಾತನವಾದಂಥದ್ದು. ಒಬ್ಬ ಪ್ರಖ್ಯಾತ ಸಂಗೀತಗಾರ ಆರ್ಫಿಯಸ್ ಅಂತ, ಅವನು ಎಲ್ಲರನ್ನೂ ಮೋಡಿ ಮಾಡೋ ಹಾಗೆ ಹಾಡುವಂಥ ಒಂದು ಸಂಗೀತಗಾರ, ಅಂದರೆ ನುಡಿಸುವಂಥದ್ದು, ಒಂದು ವಾದ್ಯ ನುಡಿಸುವಂಥ ಸಂಗೀತಗಾರ. ಅವನು ಮತ್ತು ಯೂರಿಡಿಸ್ ಅಂತ ಒಬ್ಬ ಬಹಳ ಸುಂದರಿನ ಮದುವೆ ಆಗಿರ್ತಾನೆ. ಅವರಿಬ್ಬರದ್ದು ಒಂದು ಕತೆ. ಸೊ ಈ ಆರ್ಫಿಯಸ್ ಮತ್ತು ಯೂರಿಡಿಸ್ ಮದುವೆಯಾಗಿ ಜೊತೆಯಲ್ಲಿರ್ತಾರೆ. ಅವನಿಗೆ ಅವಳ ಮೇಲೆ ತುಂಬ ಪ್ರೀತಿ, ಬಹಳ ಪ್ರೇಮಿಸ್ತಿರ್ತಾನೆ ಅವನು. ಅವಳಿಗೆ ಒಂದು ಸರ್ತಿ ದುರಾದೃಷ್ಟವಶಾತ್ ಹಾವು ಕಚ್ಚಿ ಅವಳು ತೀರ್ಕೋತಾಳವಳು. ಈಗ ಅವನಿಗೆ ವಿರಹ ವೇದನೆ ತಾಳಕ್ಕಾಗಲ್ಲ. ಅವಳನ್ನ ಬಿಟ್ಟು ಇರೋ ಒಂದು ಶಕ್ತಿ ತನಗಿಲ್ಲ ಅಂತ ತುಂಬ ದುಃಖಿತನಾಗ್ತಾನೆ. ಅವನು ಅವಳನ್ನ ಪಾತಾಳ ಲೋಕಕ್ಕೆ ಹೋಗಿ ಹೇಗಾದರೂ ಮಾಡಿ ಕರ್ಕೊಂಡು ಬರಬೇಕು ಅಂತ ನಿರ್ಧಾರ ಮಾಡ್ತಾನೆ. ಸೊ ಅವನು ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿನ ದೇವತೆಗಳನ್ನು ಒಲಿಸ್ಕೊಳ್ಳೋಕ್ಕೆ ಅವನ ಸಂಗೀತನ ನುಡಿಸ್ಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಆ ಸಂಗೀತವನ್ನು ಅಲ್ಲಿ ಹೋಗಿ ನುಡಿಸಿ ಎಷ್ಟು ಒಂದು ಬಹಳ ಇದಾಗಿ ಆರ್ದ್ರವಾಗಿ ಅದನ್ನು ನುಡಿಸ್ತಾನೆ ಅಂತಂದರೆ ಆ ಒಂದು ಧ್ವನಿಗೆ ಮರಳಾಗಿ ಎಲ್ಲನೂ ಕರಗೋಗುವಂತಹ ಒಂದು ಸಂಗೀತ ಅದು. ಎಲ್ಲರೂ ಅದಕ್ಕೆ ಮರಳಾಗಿ ಕೊನೆಗೆ ಅಲ್ಲಿನ ಒಂದು ಒಡೆಯನೂ ಸಹ ಅದಕ್ಕೆ ಕರಗ್ತಾನೆ, ಮನ ಕರಗತ್ತೆ. ಹೌದು, ಅವನು ಮನ ಕರಗತ್ತೆ. ಅವನು ಏನು ಬೇಕು ಅಂತ ಕೇಳಿದಾಗ ಈ ಥರ ನನಗೆ ಯೂರಿಡಿಸ್ ವಾಪಸ್ ಬೇಕು ಅಂತ ಕೇಳ್ತಾನೆ. ಅವನು ನಾನು ನಿನಗೊಂದು ಷರತ್ತಿನ ಮೇಲೆ ಬಿಡುಗಡೆ ಮಾಡ್ತೀನಿ, ಅವಳನ್ನ ನಿನ್ನ ಜೊತೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಏನಪ್ಪ ಅಂದರೆ, ಈಗ ನೀನು ಮುಂದೆ ಹೋಗ್ತೀಯಾ ಅವಳನ್ನ ಕರ್ಕೊಂಡು, ಅವಳು ನಿನ್ನ ಹಿಂದೆ ಬರ್ತಾಳೆ. ಆದರೆ ನೀವು ಹಿಂದೆ ತಿರುಗಿ ಅವಳು ಬರ್ತಿದ್ದಾಳ ಇಲ್ವಾ ಅಂತ ನೀನು ನೋಡಬಾರ್ದು ಅಂತ ಹೇಳ್ತಾನೆ. ಇವನು ಒಪ್ಕೋತಾನೆ. ಸರಿ, ಅವರಿಬ್ಬರು ಹೊರಡ್ತಾರೆ. ಅವನು ಮೇಲೆ ಹೋಗ್ತಿರ್ತಾನೆ, ಇವಳು ಹಿಂದೆ ಹಿಂಬಾಲಿಸ್ತಿರ್ತಾಳೆ. ಆದರೆ ಅವನಿಗೇನು ಶಬ್ದ ಕೇಳಿಸಲ್ಲ, ಅವಳು ಬರ್ತಾ ಇದ್ದಾಳ ಇಲ್ವಾ ಅಂತ ಅವನಿಗೆ ಗೊತ್ತಾಗಲ್ಲ. ಅವಾಗ ಅವನಿಗೆ ಅನುಮಾನ ಬರುತ್ತೆ ಮನಸ್ಸಿನಲ್ಲಿ, ಇವಳು ನನ್ನ ನಿಜವಾಗ್ಲೂ ಬರ್ತಿದ್ದಾಳಾ, ನಿಜವಾಗ್ಲೂ ಇವಳು ನನ್ನ ಹಿಂದೆ ಕಳಿಸಿದ್ರಾ, ನನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಈ ಥರ ಮಾಡ್ತಿದ್ದಾರಾ ಅಂತಂದ್ಬಿಟ್ಟು ಅನುಮಾನ ಬಂದು ಅವನು ಕೊನೆಗೆ ಮಧ್ಯದಲ್ಲಿ ತಡಿಲಾರದೆ ಹಿಂದೆ ತಿರುಗಿ ನೋಡ್ಬಿಡ್ತಾನೆ. ಅವನಿಗೆ ತಡ್ಕೊಳಕ್ಕಾಗಲ್ಲ. ಆವಾಗ ಹಿಂದೆ ತಿರುಗಿ ನೋಡಿದ್ರೆ ಅವಳು ಇಲ್ಲ, ಅಲ್ಲಿ ಮಾಯ ಆಗಿರ್ತಾಳೆ. ಮತ್ತೆ ಅವಳು ಪುನಃ ಒಂದು ಶಾಶ್ವತವಾಗಿ ಕಣ್ಮರೆ ಆಗ್ತಾಳೆ. ಅವನು ಬಹಳ ದುಃಖಿತನಾಗಿ ಕೊನೆಗೆ ವಾಪಸ್ ಹೋಗ್ತಾನೆ. ಈ ಕಥೆಯಿಂದ ಏನಪ್ಪ ಗೊತ್ತಾಗತ್ತೆ ಅಂದರೆ, ಈಗ ಅವನಲ್ಲಿ ಬಹಳ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಇತ್ತು. ಅಂದರೆ ಇನ್ನೊಬ್ಬರ ಎಂಥದ್ದೇ ಕಷ್ಟನ ಅವನು ಒಂದು ನಿವಾರಿಸ್ಕೊಳ್ಳೋಕ್ಕೆ ಅವನ ಹತ್ರ ಒಂದು ಶಕ್ತಿ ಇತ್ತು. ಆ ಶಕ್ತಿಯನ್ನು ಉಪಯೋಗಿಸಿ ಅವನು ಆ ಒಂದು ಇದಕ್ಕೆ ಫಲಿತಾಂಶದ ಹತ್ರ ಹೋದ, ಆ ಉತ್ತರ ಕಂಡ್ಕೊಳ್ಳೋಕೆ ಹೋದ. ಆದರೆ ಒಂದು ನಕಾರಾತ್ಮಕ ಒಂದು ಆಲೋಚನೆ ಅವನ ಮನಸ್ಸಿನಲ್ಲಿ ಮೂಡಿದಾಗ ಏನಾಯಿತು, ಆ ಒಂದು ಸಕಾರಾತ್ಮಕ ಒಂದು ಪರಿಣಾಮ ಫೈನಲಿ ಅದು ಫಲ ಕೊಡಲಿಲ್ಲ. ಅಂದರೆ ಒಂದು ಪಾಸಿಟಿವ್ ಒಂದು ಇದನ್ನ ಥಾಟ್ ತಗೊಂಡಾಗ ಮಧ್ಯದಲ್ಲಿ ಒಂದು ಋಣಾತ್ಮಕ ಆಲೋಚನೆಗಳು ಏನು ಮಾಡುತ್ತೆ, ನಮ್ಮ ಇಡೀ ಕಾರ್ಯನೇ ಹಾಳು ಮಾಡುತ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅದರಿಂದ ಸಂಕಲ್ಪದಲ್ಲಿ ಮತ್ತೆ ಈ ರೀತಿ ಕೆಲಸಗಳನ್ನು ಮಾಡಬೇಕಾದ್ರೆ ಆ ಒಂದು ಪಾಸಿಟಿವ್ ಸಜೆಷನ್ ಇದೆಯಲ್ಲ, ಅದು ಬಹಳ ಮುಖ್ಯ. ಮತ್ತೆ ಅದರಲ್ಲಿ ಶ್ರದ್ಧೆ ಮತ್ತೆ ವಿಶ್ವಾಸ ಇಟ್ಕೊಂಡು ಮುಂದೆ ಹೋಗೋದು ಮುಖ್ಯ. ಇಲ್ಲ ಅಂತಂದ್ರೆ ಈ ಒಂದು ಪರಿಣಾಮವನ್ನು ಎದುರಿಸಬೇಕು. ಒಂದು ಸಂದೇಹ, ನಾವು ಮುಂಚೆ ಮಾಡಿದ ಎಲ್ಲ ಒಳ್ಳೆ ಕೆಲಸಗಳನ್ನ ಅಥವಾ ಅದ್ರ ಫಲವನ್ನ ಅದು ಹಾಳು ಮಾಡ್ಬಿಡ್ಬೋದು ಅನ್ನೋದು ಕೂಡ ಗೊತ್ತಾಗುತ್ತೆ ನಮ್ಗೆ ಇದರಿಂದ. ದಾಜಿ ಅವರು ಒಂದು ಮಾತು ಯಾವಾಗ್ಲೂ ಹೇಳ್ತಿರ್ತಾರೆ, ನಮ್ಗೆಲ್ಲರಿಗೂ ಗೊತ್ತು, ಎಲ್ಲರಿಗೂ ನಾ ಹೇಳಿದ್ಮೇಲೆನೂ ನೆನಪಾಗ್ಬೋದು. ಏನಂದ್ರೆ, ಭಂಡಾರಕ್ಕೆ ಹೋಗುವಾಗ ಭಂಡಾರದ ಟಿಕೆಟ್ ಎಲ್ಲರೂ ಬುಕ್ ಮಾಡಿಡಿ ಮುಂಚೆನೆ ಅಂತ ಹೇಳ್ತಾರೆ ಅವರು. ನಿಮಗೆ ಆಗುತ್ತೋ ಆಗಲ್ವೋ ಆಮೇಲೆ ಯೋಚನೆ ಮಾಡಿ, ಆದ್ರೆ ನಾನು ಹೋಗ್ತೀನಿ ಅನ್ನೋ ಒಂದು ಉದ್ದೇಶದಿಂದ, ಆ ಒಂದು ಸಂಕಲ್ಪದಿಂದ ಬುಕ್ ಮಾಡಿಡಿ. ನಿಮ್ಗೆ ಆಗಲ್ಲ, ತೀರಾ ಏನೋ ಒಂದು ಕಾರ್ಯ ಬಂತು ಅಂತಂದ್ರೆ ಆಮೇಲೆ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಬೋದು. ಆದ್ರೆ ನಾನು ಆ ಟಿಕೆಟ್ ಬುಕ್ ಮಾಡೋ ಆ ಒಂದು ಅದು ನನ್ನ ಒಳಗೆ ನಾನು ಹೋಗ್ಬೇಕು ಅನ್ನೋದು ಆ ಇಚ್ಛೆಗೆ ಒಂದು ಬಲ ನೀಡುತ್ತೆ. ಆದಷ್ಟು ಅದು ಕ್ಯಾನ್ಸಲ್ ಆಗೋ ಪರಿಸ್ಥಿತಿ ಬರಲ್ಲ ಅಂತ ನನ್ನ ವೈಯಕ್ತಿಕ ಅನುಭವದಿಂದ ನಾನು ಹೇಳ್ಬೋದು. ಬಹಳ ಒಳ್ಳೆ ಉದಾಹರಣೆ.
ಈಗ ಸಂದೇಹ ಅಥವಾ ಅನುಮಾನ ಹೇಗೆ ನಮ್ಮ ಸಂಕಲ್ಪದ ಫಲವನ್ನು ಹಾಳು ಮಾಡ್ಬೋದು ಅಂತ ನೋಡಿದ್ವಲ್ಲ, ಅದ್ರ ಬಗ್ಗೆ ಬಾಬೂಜಿಯವರ ಕಾಲದಲ್ಲಿ ಒಂದು ಸನ್ನಿವೇಶ ಕೂಡ ನೆನಪು ಬರ್ತಾ ಇದೆ. ಬಾಬೂಜಿಯವರಿಗೆ ಸಾಮಾನ್ಯ ಅಷ್ಟು ಕೋಪ ಬರ್ತಾ ಇರಲಿಲ್ಲ. ಆದರೆ ಅವರಿಗೆ ಪ್ರಶಿಕ್ಷಕರು ಯಾವಾಗಾದರೂ ನನಗೆ ಈ ಕೆಲಸ ಮಾಡೋಕ್ಕಾಗಲ್ಲ, ಅಂದರೆ ಐ ಕೆನಾಟ್ ಡೂ ಇಟ್ ಅಂತ ಹೇಳಿದರೆ ಅವರಿಗೆ ತುಂಬ ಕೋಪ ಬರ್ತಾ ಇತ್ತಂತೆ. ಅವ್ರು ಹೇಳ್ತಾ ಇದ್ರು, ಮಾಡೋಕ್ಕಾಗಲ್ಲ ಅಂದರೆ ಏನರ್ಥ? ಅದನ್ನು ಮಾಡ್ತಾ ಇರೋರು ನೀವಲ್ಲ, ಅದ್ರ ಕರ್ತ ನೀವಲ್ಲ. ಸೊ ನಾನು ಮಾಡೋಕ್ಕಾಗಲ್ಲ ಅಂತ ನೀವು ಹೇಳಿದ್ರೆ ಅದು ಸಹಜ ಮಾರ್ಗದ ಅಭ್ಯಾಸಿಗಳಿಗೆ ಅದು ಒಂದು ಮೂರ್ಖತನ ಅಂತ ಅವರು ಹೇಳೋರು. ಅಂದರೆ ನಾನು ಮಾಡಲ್ಲ ಅಂತ ಬೇಕಾದರೆ ಹೇಳಿ, ನಮ್ಮ ಮಾನವರಾಗಿ ಮನುಷ್ಯರಾಗಿ ನಮ್ಮಲ್ಲಿ ಕೆಲವೊಂದು ಸೀಮೆಗಳಿರುತ್ತೆ, ಕೆಲವೊಂದು ಪರಿಮಿತಿಗಳಿರುತ್ತೆ, ಅಥವಾ ಇಷ್ಟ ಇಲ್ಲ ಅಂತ ಕೂಡ ಹೇಳೋದು ಕಷ್ಟ. ಆದರೆ ನನಗೆ ಮಾಡೋಕ್ಕೆ ಆಗಲ್ಲ ಅಂತ ಮಾತ್ರ ಹೇಳಬೇಡಿ ಅಂತ ಹೇಳ್ತಾ ಇದ್ರು. ಅದು ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಪ್ರಶ್ನೆ. ಈಗ ಇಲ್ಲಿ 2-3 ವಿಚಾರ ಬರುತ್ತೆ. ಒಂದು, ಈಗ ಗುರುಗಳು ನಮಗೆ ಏನೋ ಒಂದು ಕೆಲಸವನ್ನು ಕೊಡ್ತಾರೆ, ಅಥವಾ ನಾವು ಯಾವ ಒಂದು ಕೆಲಸವನ್ನು ತಗೊಂಡಿದ್ದೀವಿ, ಅದು ಸಾಮಾನ್ಯವಾದಂಥ ಕೆಲಸ ಅಲ್ಲ. ಅದು ಆ್ಯಕ್ಚುಲಿ ಗುರು ಪ್ರೇರಣೆ, ದೈವಿ ಪ್ರೇರಣೆಯಿಂದ ತಗೊಳ್ಳೋವಂಥ ಕೆಲಸ. ಬಹಳ ಒಂದು ಪ್ರಕೃತಿಯಲ್ಲಿ ಎಲ್ಲರಿಗೂ ಸಹ ಒಳಿತಾಗೋಕ್ಕೋಸ್ಕರ ಸಂಕಲ್ಪಗಳನ್ನು ತಗೊಳ್ಳೋದು, ನಮ್ಮ ಸ್ವಾರ್ಥಕ್ಕೋಸ್ಕರ ತಗೊಳ್ಳಲ್ಲ ಸಾಮಾನ್ಯವಾಗಿ ಸಂಕಲ್ಪಗಳನ್ನು. ಇನ್ನೊಬ್ಬರಿಗೆ ಒಳ್ಳೇದಾಗಲಿ, ಮತ್ತು ಎಲ್ಲರೂ ಸಹ ಏಳಿಗೆ ಆಗಲಿ, ಒಂದು ಅಭಿವೃದ್ಧಿ ಆಗಲಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಸಂಕಲ್ಪಗಳನ್ನು ತಗೊಳ್ಳೋದು. ಸೊ ಇದು ಒಂದು ದೈವಿ ಪ್ರೇರಣೆಯಿಂದ ಸ್ಫೂರಿತವಾದಂತಹ ವಿಷಯಗಳು, ಸಂಕಲ್ಪಗಳು ಇವೆಲ್ಲ. ಸೊ ಇಲ್ಲಿ ಗುರುಗಳ ಒಂದು ಬೆಂಬಲ ಇದ್ದೇ ಇರುತ್ತೆ ಸದಾ. ಯಾಕೆಂತಂದರೆ ಈ ಒಂದು ಸಂಕಲ್ಪಗಳನ್ನು ಮಾಡಿದಾಗ ನಾವು ಗುರುಗಳೊಂದಿಗೆ ಸಂಪರ್ಕ ಹೊಂದಿ ಒಂದು ಧ್ಯಾನಸ್ಥ ಸ್ಥಿತಿನಲ್ಲಿರ್ತೀವಿ. ಅಂಥ ಒಂದು ಸ್ಥಿತಿನಲ್ಲಿ ನಾವು ಸಂಕಲ್ಪಗಳನ್ನು ಮಾಡೋದು. ಸೊ ಅಲ್ಲಿ ಆ ಒಂದು ವಿಚಾರವನ್ನು ಇಟ್ಕೊಂಡಾಗ ಗುರುಗಳ ಮೇಲೆ ನಂಬಿಕೆ, ಮತ್ತು ಆ ಒಂದು ಕೆಲವು ಸತಿ ನನ್ನ ಮೇಲೆ ನಂಬಿಕೆ ಇಲ್ದಿರ್ಬೋದು, ಆದರೆ ಗುರುವಿನ ಮೇಲೆ ನಂಬಿಕೆ ಇರೋದು ಬಹಳ ಮುಖ್ಯ. ದಾಜಿಯವರು ಅದನ್ನು ಹೇಳಿದ್ದಾರೆ, ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದರೆ ಗುರುಗಳ ಮೇಲೆ ನಂಬಿಕೆ ಇರಲಿ. ಯಾಕೆ ಅಂತಂದರೆ ಅವರು ನಿಮ್ಮ ಬೆನ್ನ ಹಿಂದೆ ಸದಾ ಇದ್ದೇ ಇರ್ತಾರೆ. ಈ ಒಂದು ಆಲೋಚನೆಗಳ ಮೂಲಕ ಅವುಗಳು ಸಫಲ ಆಗಲಿ ಅನ್ನೋದು ಅದೊಂದು ದೈವ ಇಚ್ಛೆ, ಅದು ಬರೀ ನಮ್ಮ ಇಚ್ಛೆ ಅಲ್ಲ. ಆದ್ದರಿಂದ ಇದು ಸಫಲ ಆಗಲೇಬೇಕು. ಮತ್ತು ಇನ್ನೊಂದು ಸಣ್ಣ ವಿಚಾರ ಏನಪ್ಪ ಅಂತಂದರೆ, ಭಾಳ ಮುಖ್ಯವಾದ ವಿಚಾರ ಅಂತಂದರೆ, ಸಣ್ಣ ಅಲ್ಲ, ಮುಖ್ಯವಾದಂತಹ ವಿಚಾರ. ಇಲ್ಲಿ ನಾನು ಮಾಡೋದಿಲ್ಲ ಅನ್ನೋದಕ್ಕೆ ಅಸಾಧ್ಯ. ಇಲ್ಲಿ ನಾನು ಅನ್ನೋದಕ್ಕೆ ನಾನು ಎಲ್ಲಿರ್ತೀನಿ? ಈಗ ನಾವು ಇದನ್ನು ಸಂಕಲ್ಪ ಮಾಡೋ ಒಂದು ಸ್ಥಿತಿಯಲ್ಲಿ ಅದೊಂದು ಶರಣಾಗತ ಸ್ಥಿತಿ. ಅಲ್ಲಿ ನಾನು ಅನ್ನೋದೇ ಇಲ್ಲ, ಅದೊಂದು ಆತ್ಮನಿರಸನದ ಸ್ಥಿತಿ. ಆತ್ಮನಿರಸನದಲ್ಲಿ ನಾನು ಯಾರು ಮಾಡ್ತಾ ಇರೋದು? ಕರ್ತ ನಾನಲ್ಲ ಅಂತ ನೀವಾಗಲೇ ಹೇಳಿದ್ರಿ. ಸೊ ಕರ್ತ ನಾನು ಇಲ್ಲದೆ ಇರುವಾಗ ಮಾಡಿಸ್ತಾ ಇರೋರೇ ಬೇರೆ. ಸೊ ಅಲ್ಲಿ ನಾನು ನನಗಾಗಲ್ಲ ಅಂತ ಹೇಳೋದಕ್ಕೆ ಆ ಪದಕ್ಕೆ ಅರ್ಥ ಇಲ್ಲ ಅಂತ ಅನ್ಸುತ್ತೆ. ಆದ್ರಿಂದ ಈ ಕೆಲವು ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಸಂಕಲ್ಪದ ಬಗ್ಗೆ ಅದರ ಒಂದು ಆಳ ಮತ್ತು ಅರಿವು ನಮಗೆ ಗೊತ್ತಾಗತ್ತೆ. ಅಂದರೆ ಸಂಕಲ್ಪವನ್ನು ನಾವು ಮಾಡಬೇಕಾದ್ರೆ ಏನು ಮಾಡಬೇಕು? ಅದು ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಒಂದು ವಿಚಾರವಾಗಿ ಹೊಮ್ಮಬೇಕು. ಸೊ ಸಂಕಲ್ಪ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಸಾಮಾನ್ಯ ನಮಗೂ ಎಲ್ಲರಿಗೂ ಗೊತ್ತಿದೆ. ಅಭ್ಯಾಸಿಗಳಾಗಿ ನಾವು ಸಾಮಾನ್ಯ ಎಲ್ಲಿ ಸಂಕಲ್ಪ ಮಾಡ್ತೀವಿ ಅಂತ ಅನಿಸುತ್ತೆ? ಒಂದು ಧ್ಯಾನದಲ್ಲಿ, ಇನ್ನೊಂದು ಶುದ್ಧೀಕರಣದಲ್ಲಿ. ಶುದ್ಧೀಕರಣದಲ್ಲಿ ವಿಶೇಷವಾಗಿ ನಾವು ಆ ಸಂಕಲ್ಪದ ಜೊತೆಗೆ ಶುರು ಮಾಡ್ತೀವಿ. ಶುದ್ಧೀಕರಣ ಪ್ರಕ್ರಿಯೆ ಈಗ ಶುರುವಾಗ್ತಾ ಇದೆ, ಅದು ಸಫಲವಾಗಲಿದೆ ಅನ್ನೋ ಆ ಸಂಕಲ್ಪ ಜೊತೆಗೆ ಶುರು ಮಾಡ್ತೀವಿ. ಸೊ ಆ ಸಂಕಲ್ಪ ಮಾಡೋದು ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯವಾದ ಅಂಶ. ಇದು ನಮ್ಮ ಸ್ವತಃ ಸಾಧನೆಯಲ್ಲಿ, ಇದು ನಮ್ಮ ವೈಯಕ್ತಿಕ ಸಾಧನೆಯಲ್ಲಿ ಇದು ಬರುವಂಥ ವಿಚಾರ. ಅಂದರೆ ಯಾವುದೇ ಸಂಕಲ್ಪವನ್ನು ಒಂದು ಮಾಡೋಕ್ಕಿಂತ ಮುಂಚೆ ಒಂದು ಮನಸ್ಸಿನಲ್ಲಿ ಸ್ಪಷ್ಟ ಚಿತ್ರಣ ಇರಬೇಕು. ಅದರ ಫಲವನ್ನು ನಾವು ಮೊದಲೇ ನೋಡಿ ಗ್ರಹಿಸಿ ಅದನ್ನು ವಿಜುವಲೈಸ್ ಮಾಡೋದು ಅಂತೀವಿ. ಹಾಗೆ ಮಾಡಿದರೆ ಆಗ ಅದು ಸಫಲವಾಗ ಅವಕಾಶ ಹೆಚ್ಚು. ಇದಕ್ಕೋಸ್ಕರ ಒಂದು ವಿಸ್ಪರ್ಸ್ ಒಂದು ಸಂದೇಶ ಇದೆ, ಅದನ್ನು ನೋಡೋಣ. ಬಾಬೂಜಿಯವರು ನೀಡಿದ ಸಂದೇಶ, ಬುಧವಾರ ಮೇ 12, 1999 ಬೆಳಗ್ಗೆ 10 ಗಂಟೆ. ನಾನು ನಿನ್ನ ಇಚ್ಛೆಗೆ ಅನುಮತಿ ನೀಡುತ್ತೇನೆ. ವ್ಯಕ್ತಿಯು ತನ್ನ ಮನಸ್ಸು ಮತ್ತು ಸ್ಪಷ್ಟ ಚಿತ್ರಣದಿಂದ ಬಹಳಷ್ಟು ಸಾಧಿಸಬಹುದು. ನಿನಗದು ತಿಳಿದಿದೆ.
ಈ ರೀತಿಯಾಗಿ ಮುಂದುವರಿಯುವುದನ್ನು ಎಂದಿಗೂ ನಿಲ್ಲಿಸದಿರು. ಹರ್ಷ ಮತ್ತು ಅವಿರತ ಉತ್ಸಾಹದಿಂದ ಅದನ್ನು ಮಾಡು. ಆ ದೃಷ್ಟಿಯಿಂದ ನೋಡಿದರೆ ನಿನ್ನ ಪಾತ್ರ ಇನ್ನೂ ಹೆಚ್ಚು ಸಕ್ರಿಯವಾಗಿದೆ. ಈ ಕಾರ್ಯವನ್ನು ಅವಶ್ಯಕ ರೂಪದಲ್ಲಿ ಪ್ರಸ್ತುತಪಡಿಸಿದಾಗ ಅದು ರಚನಾತ್ಮಕವಾಗುತ್ತದೆ. ಈ ಕ್ಷೇತ್ರದಲ್ಲಿ ಎಲ್ಲವೂ ಸಾಧ್ಯ. ತಮ್ಮ ಅಭ್ಯಾಸ ಅದೆಷ್ಟೇ ತೀವ್ರವಾಗಿದ್ದರೂ ಅದನ್ನು ಮೀರಿ ಹೋಗಬೇಕು. ಮನಸ್ಸಿನಲ್ಲಿ ಮಿಷನ್ನಿನ ವಿಸ್ತಾರದ ಬಲವಾದ ವಿಚಾರವನ್ನಿಟ್ಟುಕೊಂಡು ಅದು ಸಮಸ್ತ ವಿಶ್ವದಲ್ಲಿ ವ್ಯಾಪಿಸುತ್ತಿರುವುದನ್ನು ಕಾಣುತ್ತಾ ಕಾರ್ಯೋನ್ಮುಖನಾಗು. ವಿಚಾರಧಾರೆ ಸರಿಯಾಗಿದ್ದರೆ ಅದನ್ನು ತಡೆಯಲು ಅಸಾಧ್ಯ. ಅಂತಹ ಪರಿಣಾಮಕಾರಿ ಮತ್ತು ಸರಳ ಮಾರ್ಗವು ಎಲ್ಲರಿಗೂ ದೊರೆತಿದೆ. ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಮಾನವರು ಅದರಿಂದ ಲಾಭ ಪಡೆಯುತ್ತಾ ಉನ್ನತ ಸ್ತರಗಳಿಗೆ ಏರಲೆಂಬ ಅಭಿಲಾಷೆಯನ್ನು ನಾವೆಲ್ಲರೂ ಒಟ್ಟಾಗಿ ವ್ಯಕ್ತಪಡಿಸೋಣ. ಹೀಗೆ ನಾವು ಸ್ವರ್ಣಯುಗದೆಡೆಗೆ ಸಾಗುತ್ತೇವೆ. ಇಲ್ಲಿ ಅವರು ಇಡೀ ಪ್ರಪಂಚನೇ ಒಂದು ಪ್ರೇಮ ಮತ್ತು ಭಕ್ತಿಗಳಲ್ಲಿ ಮುಳುಗಿದೆ ಅಥವಾ ಎಲ್ಲರಿಗೂ ಒಳಿತಾಗ್ತಾ ಇದೆ ಅಂತ ಒಂದು ನೀವು ವಿಜುವಲೈಸ್ ಮಾಡಿ ಅದನ್ನು ಕಣ್ಮುಂದೆ ತಂದ್ಕೊಳ್ಳಿ. ಆ ರೀತಿಯಾಗಿ ಮತ್ತೆ ಕಾರ್ಯೋನ್ಮುಖನಾಗುವಂತ ಕೂಡ ಹೇಳ್ತಾರೆ. ಆ ರೀತಿಯಾಗಿ ನೀವು ಕಾರ್ಯಪ್ರವೃತ್ತರಾಗಿ ಅಂತ ಹೇಳ್ತಾರೆ. ಇದರಿಂದ ನಾವು ಒಂದು ಪ್ರಾಕ್ಟಿಕಲ್ ಉದಾಹರಣೆ ನೋಡ್ಬೇಕಂತಂದ್ರೆ, ಈ ಆಟಗಾರರು ಇರ್ತಾರಲ್ಲ, ಅವರು ಯಾವುದೇ ಆಟ ಆಡೋಕ್ಕಿಂತ ಮೊದಲು ಈ ವೃತ್ತಿಪರ ಆಟಗಾರರು ಅಂತ ಏನು ಹೇಳ್ತೀವಿ, ಚೆಸ್ ಆಟಗಾರರು ಇರ್ಬೋದು ಅಥವಾ ಟೆನ್ನಿಸ್ನವ್ರು ಇರ್ಬೋದು, ಅವರಿಗೆ ತಮ್ಮ ಎದುರಾಳಿಗಳು ಯಾರು ಅಂತ ಸಾಮಾನ್ಯ ಗೊತ್ತಿರುತ್ತೆ ಮುಂದಿನ ಗೇಮ್ನಲ್ಲಿ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು ಆಟವನ್ನು ಆಡೋಕ್ಕೆ ಮೊದಲು ಅವರು ಇಡೀ ಆಟವನ್ನು ತಮ್ಮ ಮನಸ್ಸಿನಲ್ಲಿ ಆಡ್ಬಿಟ್ಟಿರ್ತಾರೆ. ಇದು ಆದಮೇಲೆ ಯಾವ ಹಂತ ಬರುತ್ತೆ, ಅವ್ರು ಹೀಗೆ ಮಾಡಿದರೆ ನಾನು ಹೇಗೆ ಮಾಡಬೇಕು. ಸೊ ಈ ಇಡೀ ಆಟ ಅವ್ರ ತಲೆಯಲ್ಲಿ ಬಲವಾಗಿ ಆ ಒಂದು ನಕ್ಷೆ ಥರ ಕೂತ್ಕೊಂಡ್ಬಿಟ್ಟಿರುತ್ತೆ. ಆಗೇನಾಗುತ್ತೆ ಅಂದರೆ, ಒಂದು ಗೊಂದಲ ಇರೋದಿಲ್ಲ, ಅನಿಶ್ಚಿತತೆ ಇರೋದಿಲ್ಲ, ಅಸ್ಪಷ್ಟತೆ ಇರೋದಿಲ್ಲ. ಸೊ ಒಂದು ಸ್ಪಷ್ಟತೆ ಅವರಲ್ಲಿ ಉಂಟಾಗಿ ಆ ಫಲ ನಮಗೆ ಎದುರಿನಲ್ಲಿ ಉತ್ತಮವಾಗಿ ಕಾಣಿಸುತ್ತೆ. ಹಾಗೇನೆ ಈಗ ಇಷ್ಟೊತ್ತೂ ಸಂಕಲ್ಪದಲ್ಲಿ ಏನೇನು ವಿಚಾರಗಳು ಬರುತ್ತೆ ಅಂತ ನೋಡಿದ್ವಿ. ಅದನ್ನೆಲ್ಲ ಒಟ್ಟಾಗಿ ನೋಡೋಣ. ಅದನ್ನ ಏನೇನು ಒಂದು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು ಸಂಕಲ್ಪ ಮಾಡುವಾಗ ಅಂತ ನೋಡಿದ್ರೆ ಬಹುಶಃ ನಮ್ಗದು ನಮ್ಮ ಒಂದು ಮೆಂಟಲ್ ಮ್ಯಾಪು ಸಹ ಒಂದು ಕ್ಲಿಯರ್ ಆಗತ್ತೆ ಅನ್ಸುತ್ತೆ. ಅದನ್ನ ಈ ಚಿತ್ರಣದ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಈ ಒಂದು ಚಿತ್ರವನ್ನ ನೋಡ್ತಿದ್ದೀರಾ ನೀವು. ಅದರಲ್ಲಿ ಮಧ್ಯದಲ್ಲಿರೋದು ನಾನು, ಅಂದರೆ ಸೆಲ್ಫ್ ಅಂತಂತ ನಮ್ಮನ್ನು ನಾವು ಕಲ್ಪಿಸ್ಕೊಳ್ಳಿ. ಅಲ್ಲಿ ಈ ನಾನು ಅನ್ನೋದು ಯಾವುದರ ಜೊತೆ ಇದ್ರೆ ಒಂದು ಸಂಕಲ್ಪ ಸಫಲವಾಗತ್ತೆ ಅಂತ ಈ ಒಂದು ಚಿತ್ರದಲ್ಲಿ ಮುಖಾಂತರ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಅಥವಾ ಸ್ವ ಯಾವ ಸ್ಥಿತಿನಲ್ಲಿ ಇರಬೇಕಪ್ಪ ಅಂದರೆ, ಮೊದಲು ನನ್ನಲ್ಲಿ ನಾನು ಗುರುಗಳ ಜೊತೆ ಸಂಪರ್ಕದಲ್ಲಿರಬೇಕು. ಗುರುಗಳೊಂದಿಗೆ ಸಂಪರ್ಕದಲ್ಲಿದ್ದು ಒಂದು ಧ್ಯಾನಸ್ಥ ಸ್ಥಿತಿಗೆ ಮೊದಲು ಬರಬೇಕು. ಅದು ಮೊದಲನೆಯ ಒಂದು ಅವಶ್ಯಕತೆ. ಇನ್ನೊಂದು ಏನಿರಬಾರ್ದು ಅಂತಂತಂದರೆ, ನನ್ನಲ್ಲಿ ಅನುಮಾನ ಮತ್ತು ಒಂದು ಸ್ವಾರ್ಥತೆ, ಈ ಎರಡು ವಿಚಾರಗಳು ಇಲ್ಲದೆ ಇದ್ದಾಗ, ಹಾಗೇನೆ ಪೂರ್ವಗ್ರಹ, ಇವು ಮೂರೂ ಇಲ್ದೇನೆ ಧ್ಯಾನಸ್ಥ ಸ್ಥಿತಿನಲ್ಲಿ ಇದ್ದಾಗ ಏನಾಗತ್ತೆ, ಮನಸ್ಸಿನಲ್ಲಿ ಪ್ರೇಮ ಮತ್ತೆ ಒಂದು ಧನಾತ್ಮಕತೆ ಮೂಡತ್ತೆ. ಆ ಒಂದು ಸ್ಥಿತಿನಲ್ಲಿ ನಾವು ಮುಳುಗೋದಿಕ್ಕೆ ಸಾಧ್ಯ ಆಗತ್ತೆ. ಈ ಮೂರು ಸಹ ಇದ್ದಾಗ ನಾವು ಆ ಒಂದು ಸ್ಥಿತಿನಲ್ಲಿ ಒಂದು ಸಂಕಲ್ಪವನ್ನ ಮಾಡಿದಾಗ ಏನಾಗತ್ತೆ, ನೀವು ಹೇಳಿದ್ರಲ್ಲ, ಒಂದು ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಮೂಡಿ ಆ ಒಂದು ಆ ಸಂಕಲ್ಪದಲ್ಲಿ ನಾವು ಮುಳುಗಿ ಅದು ಸಫಲ ಆಗೋದಕ್ಕೆ, ಪರಿಣಾಮಕಾರಿ ಆಗೋದಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಸೊ ಈ ಒಂದು ಸಂರಚನೆಯನ್ನ ಜ್ಞಾಪಕ ಇಟ್ಕೊಂಡ್ರೆ ಹೇಗೆ ಸಂಕಲ್ಪವನ್ನ ಬಳಸಬೇಕು ಅಂತ ನಮಗೊಂದು ಐಡಿಯಾ ಬರುತ್ತೆ. ಸಂಕಲ್ಪ ನಾವು ಯಾವಾಗ ಮಾಡ್ತೀವಿ ಅಂತ ಮೊದಲು ನೋಡಿದ್ವಿ. ಏನಂತಂದರೆ, ನಾವು ಧ್ಯಾನ ಮಾಡುವಾಗ, ನಾವು ಶುದ್ಧೀಕರಣ ಮಾಡುವಾಗ ಸಂಕಲ್ಪ ಮಾಡ್ತೀವಿ. ಜೊತೆಗೆ ದಾಜಿಯವರು ಒಂದಿಷ್ಟು ಸೂಕ್ಷ್ಮ ಸೂಚನೆಗಳು ಅಂತ ಏನು ಎಲ್ಲರಿಗೂ ಗೊತ್ತಿದೆ ಅದನ್ನು ಕೊಟ್ಟಿದ್ದಾರೆ. ಅದು ಎಲ್ಲರ ಸಲುವಾಗಿರೋದು, ಅದು ನನ್ನ ಸಲುವಾಗಲ್ಲ, ಅಂದರೆ ಬೇರೆಯವ್ರ ಸಲುವಾಗಿರೋದು. ಅಂದರೆ ಏನು ಅಂತಂದರೆ, ಈ ಸಂಕಲ್ಪದಿಂದ ಬೇರೆಯವರಿಗೆ ಒಳಿತಾಗುತ್ತೆ. ಅಂದರೆ ಸಂಕಲ್ಪ ಮಾಡೋದ್ರಿಂದ ನಾವು ಒಂದು ಸೇವೆ ಸಲ್ಲಿಸೋ ರೀತಿ ಆಗುತ್ತೆ. ಯಾವಾಗ ಗುರುಗಳ ಮೇಲಿನ ಪ್ರೇಮ ಒಂದು ಸೇವೆಯಾಗಿ ಬದಲಾಗುತ್ತೆ, ಅದು ಎಲ್ಲರಿಗೂ ಉಪಯೋಗ ಕೂಡ ಆಗುತ್ತೆ. ಸೊ ಹೀಗೆ
ಆ, ಸೇವೆಯಾಗಿ ಗುರು ಪ್ರೇಮದ ಪ್ರತೀಕವಾಗಿ ನಾವು ಸಂಕಲ್ಪವನ್ನು ಎಲ್ಲರೂ ಎಲ್ಲಿ ಬೇಕಾದರೂ ಬಳಸ್ಬೋದು. ಅದಕ್ಕೆ ಅದನ್ನು ತೋರಿಸೋಕೆ ಮತ್ತೊಂದು ವಿಸ್ಪರ್ಸ್ ಸಂದೇಶ ಇದೆ, ಅದನ್ನು ಓದೋಣ. ಭಾನುವಾರ ನವೆಂಬರ್ 5, 2000 ಬೆಳಗ್ಗೆ 8 ಗಂಟೆ. ಈ ಭೂಮಿಯ ಮೇಲೆ ಕಳೆದ ಕಾಲ ನಿಮಗೆ ಬಹಳ ದೀರ್ಘವೆನಿಸಬಹುದು, ಆದರೆ ಅನಂತಕ್ಕೆ ಹೋಲಿಸಿದರೆ ಅದು ಕ್ಷಣಿಕ ಮಾತ್ರ. ಕೆಲವು ಲೆಕ್ಕಾಚಾರಗಳನ್ನು ಮುಗಿಸಲು ಅಷ್ಟು ಅವಧಿ ಸಾಕು. ಅದನ್ನು ಫಲದಾಯಕವನ್ನಾಗಿ ಮಾಡಿರಿ. ಜೀವನದ ಪ್ರತಿ ಕ್ಷಣವನ್ನು ಹಿರಿದಾಗಿಸಿ ಅದಕ್ಕೆ ಮಹತ್ತರ ಅರ್ಥ ನೀಡಿ. ಆಗ ನಿಮ್ಮ ಮಾರ್ಗವನ್ನು ಆಸಕ್ತಿದಾಯಕವನ್ನಾಗಿಸಬಹುದು. ನಿಮ್ಮ ಮಹದೋದ್ದೇಶದಿಂದ ದೃಷ್ಟಿ ಬೇರೆಡೆ ಹೋಗದಿರಲಿ. ಜೀವನದ ಹೀನ ಭಾಗದಿಂದ ಹೊರಬನ್ನಿ. ಅತೀವ ವ್ಯಾವಹಾರಿಕವಾದ ಈ ಜಗತ್ತಿನಲ್ಲಿ ನೀವು ಎಲ್ಲವನ್ನೂ ಬದಲಾಯಿಸಲಾರಿರಿ. ಅದು ಅತ್ಯುತ್ತಮವಾಗಿ ವಿಕಾಸವಾಗಲು ನಿಮ್ಮ ಕೊಡುಗೆಯನ್ನು ನೀಡಿರಿ. ಸೌಂದರ್ಯ ಮತ್ತು ಪರಿಶುದ್ಧತೆ ಅಸ್ತಿತ್ವದಲ್ಲಿವೆ. ದುಷ್ಟತನಕ್ಕೆ ಎದುರಾಗಿ ಈ ಭೂಮಿಯನ್ನು ವಾಸಯೋಗ್ಯವನ್ನಾಗಿ ಮಾಡುವ ಅವುಗಳ ಲಾಭದಾಯಕ ಕಂಪನಗಳು ನಿಮ್ಮನ್ನು ಮುಂದಕ್ಕೊಯ್ಯಲಿ. ಮಾನವತೆ ಕ್ರಮೇಣವಾಗಿ ಬದಲಾಗುತ್ತಿರುವುದನ್ನು ಕಣ್ಮುಂದೆ ತಂದುಕೊಳ್ಳಿರಿ. ಸೌಂದರ್ಯ, ಒಳಿತು ಮತ್ತು ಅಗಾಧ ಸಂಖ್ಯೆಯ ಜನರು ವಿಶ್ವವನ್ನೇ ನಿರ್ವಹಿಸುವ ದೈವತ್ವದೆಡೆಗೆ ಹೊಂದಿರುವ ಪ್ರೇಮವನ್ನಷ್ಟೇ ಕಾಣಿರಿ. ಸೌಂದರ್ಯ ಮತ್ತು ಉದಾರತೆಯಿಂದ ವಿಕಾರತೆಯನ್ನು ಮುಚ್ಚಿರಿ. ಪ್ರೇಮದ ವಿಚಾರ ನಿರಂತರವಾಗಿರುವ ಮೂಲಕ ನಿಮ್ಮಲ್ಲಿ ಶಾಂತಿ ಉಳಿಯಲಿ. ಭಗವಂತನನ್ನು, ಗುರುವನ್ನು ಮತ್ತು ನಿನಗೆ ಹತ್ತಿರವಾದ ಎಲ್ಲ ಮಾನವ ಜೀವಿಗಳನ್ನು ಪ್ರೀತಿಸಿರಿ. ಸಂಕಷ್ಟದಲ್ಲಿರುವ, ಪ್ರಾರ್ಥಿಸುವ ಮತ್ತು ನೆರವಿಗಾಗಿ ಕರೆ ನೀಡುತ್ತಿರುವ ಸಕಲರನ್ನೂ ಪ್ರೀತಿಸಿರಿ. ಭೌತಿಕ ಮತ್ತು ನೈತಿಕ ಯಾತನೆಯಲ್ಲಿರುವ ನಂಬಿಕೆಯ ಹಾದಿ ತಪ್ಪಿದ ಸಂತ್ರಸ್ತರ ಬಗ್ಗೆ ಆಲೋಚಿಸಿರಿ. ಈ ಕೊರತೆ ಅತ್ಯುಗ್ರ ಪರೀಕ್ಷೆಯಾಗಿದೆ, ಏಕೆಂದರೆ ಅದರಲ್ಲಿ ಯಾವುದೇ ಭರವಸೆ ಇರುವುದಿಲ್ಲ. ಬಹಳ ಸುಂದರವಾಗಿ ನಾವು ಎಷ್ಟೊತ್ತು ವಿಚಾರ ಮಾಡಿದ್ದೆಲ್ಲನೂ ಇದರಲ್ಲಿದೆ. ನೀವು ಹೇಳಿದ್ದು ಎಲ್ಲನೂ ಸಹ ಸೇವೆಯಾಗಿ ಹೇಗೆ ಗುರುಪ್ರೇಮದ ಪ್ರತೀಕವಾಗಿ ತಗೊಳ್ಬಹುದು ಇದನ್ನು ಅಂತಂದ್ಬಿಟ್ಟು. ಅಂದರೆ ಯಾರಿಗೆ ನೆರವು ಬೇಕಾಗಿದೆಯೋ ಅವರ ಸಲುವಾಗಿ ಒಂದು ಪ್ರಾರ್ಥನೆಯ ರೂಪದಲ್ಲಿ ಸಂಕಲ್ಪ ನಾವು ಮಾಡಬಹುದು ಅಂತ. ಹಾಗಂದರೆ ಈಗ ಒಂದು ಗುರುಗಳು ಕೊಟ್ಟಂತಹ ಸೂಕ್ಷ್ಮ ಸೂಚನೆ ಅಥವಾ ಸತ್ಪ್ರೇರಣೆಗಳೇನಿದೆ ಅವುಗಳನ್ನು ಈ ಒಂದು ನಾವು ಏನು ತಿಳ್ಕೊಂಡ್ವಿ ಅದನ್ನು ನೋಡಿ ಒಂದೊಂದಾಗಿ ನೋಡೋಣ ಅದನ್ನು. ಈಗ ಮೊದಲನೇ ಒಂದು ಪ್ರೇರಣೆ ಅಥವಾ ಸಂಕಲ್ಪ, ಎಲ್ಲ ಸೋದರ ಸಹೋದರಿಯರು ಯೋಗ್ಯ ಚಿಂತನೆಯನ್ನು, ಸೂಕ್ತ ತಿಳುವಳಿಕೆಯನ್ನು ಮತ್ತು ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಅಂತ ಕೊಡೋದು. ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಇದನ್ನು ನಾವು ಮೊದಲೇ ಹೇಳಿದ ಹಾಗೆ ಆ ಒಂದು ಸಂಕಲ್ಪವನ್ನು ತಗೊಳ್ಳೋಕ್ಕೆ ಮುಂಚೆ ಆ ಒಂದು ಸ್ಥಿತಿ, ಧ್ಯಾನಸ್ಥ ಸ್ಥಿತಿಗೆ ಹೋಗಿ ಒಂದು ಅನುಮಾನದ ಸಂದೇಹವನ್ನು ಬಿಟ್ಟು ಇದು ಕೆಲಸ ಆಗೇ ಆಗತ್ತೆ, ಮತ್ತು ಅದಕ್ಕೊಂದು ಸಮಯದ ಮಿತಿಯನ್ನು ಹಾಕ್ಕೊಳ್ಳದೇನೆ ಇದು ಹೇಗೆ ಕೆಲಸ ಆಗಬೇಕೋ ಆಗಲಿ ಅನ್ನೋ ಒಂದು ಯೋಚನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಸಂಕಲ್ಪವನ್ನು ಬಳಸಬೇಕಾಗತ್ತೆ. ಇಲ್ಲಿ 3 ವಿಚಾರಗಳು ಬಂದಿದೆ: ಯೋಗ್ಯ ಚಿಂತನೆ, ಸೂಕ್ತ ತಿಳುವಳಿಕೆ ಮತ್ತು ಜೀವನದಲ್ಲಿ ಪ್ರಾಮಾಣಿಕತೆ. ಹಾಗಂದ್ರೆ ಏನು ಅಂತ ನೋಡೋಣ. ಯೋಗ್ಯ ಚಿಂತನೆ ಅಂತಂದ್ರೆ ಏನು ಅಂದರೆ ಯಾವುದೇ ಒಂದು ಪೂರ್ವಗ್ರಹ ಇಲ್ಲದೇನೆ ಮತ್ತು ಯಾವುದೇ ಒಂದು ಭಾವನಾತ್ಮಕ ಒಂದು ಉದ್ವೇಗಗಳಿಲ್ಲದೇನೆ, ಉದ್ವೇಗರಹಿತ, ಮತ್ತು ನಾನು ಅನ್ನೋ ಒಂದು ವಿಚಾರವನ್ನು ಬಿಟ್ಟು, ಅಹಮ್ಮನ್ನು ಬಿಟ್ಟು ಯೋಚನೆ ಮಾಡಿದಾಗ ಮನಸ್ಸು ಒಂದು ಸ್ಪಷ್ಟತೆಯನ್ನು ಪಡ್ಕೊಳ್ಳುತ್ತೆ. ಆ ಸ್ಪಷ್ಟತೆ ಇದ್ದಾಗ ಬರುವಂತಹ ಚಿಂತನೆ ಸರಿಯಾದ ಯೋಗ್ಯವಾದಂತಹ ಚಿಂತನೆ. ಈ ಯೋಗ್ಯವಾದ ಚಿಂತನೆ ಇಲ್ಲದೆ ಇದ್ದರೆ ಏನಾಗತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಕತೆ ಜ್ಞಾಪಕ ಬರುತ್ತೆ. ಇದು ಈ ಒಂದು ಹಾವು ಮುಂಗ್ಸಿ ಕತೆ ಎಲ್ಲರೂ ಕೇಳಿರಬಹುದು. ಅದ್ರ ಜೊತೆಗೆ ಒಂದು ಹಾಡು ಕೂಡ ಇದೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಹೌದು, ಅದರಲ್ಲೇನೆ ನಾವು ಈ ಯೋಗ್ಯ ಚಿಂತನೆಯ ಬಗ್ಗೆನೇ ಅದಕ್ಕೆ ಬಹಳ ಸೂಕ್ತವಾದಂತಹ ಒಂದು ವಿಚಾರ ಅದು. ಇಲ್ಲಿ ಈ ಕಥೆನಲ್ಲಿ ಒಂದು ಕಾಡಿನಲ್ಲಿದ್ದಂತಹ ತಾಯಿ ಮಗುನ ನೋಡ್ಕೋತಾ ಇರ್ತಾಳೆ. ಅವಳು ಮಗುನ ಬೆಳೆಸ್ತಿರ್ತಾಳೆ ಕಾಡಲ್ಲಿ. ಅವ್ರ ಜೊತೆ ಒಂದು ಮುಂಗುಸಿ ಇರುತ್ತೆ. ಆ ಮುಂಗುಸಿನೇ ಮಗುಗೆ ಸ್ನೇಹಿತ. ಅವಳು ಆ ಮುಂಗುಸಿ ಜೊತೆನೆ ಮಗುನ ಬಿಟ್ಟು ತನ್ನೆಲ್ಲ ಕೆಲಸಗಳನ್ನ ಮಾಡ್ಕೋತಿರ್ತಾಳೆ.
ಅವಳಿಗೆ ಆದರೆ ಅದು ಏನೂ ಮಾಡಲ್ಲ ಅನ್ನೋ ಒಂದು ನಂಬಿಕೆ ಇರುತ್ತೆ. ಮನಸ್ಸಿನಲ್ಲಿ ಒಂದು ಅಳುಕು ಇರುತ್ತೆ, ಅದೊಂದು ದುಷ್ಟ ಪ್ರಾಣಿ ಅನ್ನೋ ಒಂದು ಕಲ್ಪನೆ ಇರೋದ್ರಿಂದ ಒಂದು ಸಣ್ಣ ಭಯನೂ ಇರುತ್ತೆ. ಹಾಗೇನೆ ನಡೀತಾ ಇರತ್ತೆ. ಒಂದು ದಿನ ಎಲ್ಲೋ ಒಂದು ಹೊರಗಡೆ ಹೋಗಿರ್ತಾಳೆ ಅವಳು ಕೆಲಸಕ್ಕೆ. ಅವಳು ಕೆಲಸಕ್ಕೆ ಹೋಗಿ ಮನೆಗೆ ಬರೋಷ್ಟರಲ್ಲಿ ಬಾಗಿಲಲ್ಲಿ ಮುಂಗುಸಿನ ಕಾಣ್ತಾಳೆ, ಬಾಯೆಲ್ಲ ರಕ್ತಮಯವಾಗಿರುತ್ತೆ. ಅವಳಿಗೆ ನೋಡಿದ ತಕ್ಷಣ ಬಹಳ ಗಾಬರಿಯಾಗಿ ಆ ಭಯದಲ್ಲಿ ಅವಳ ಮನಸ್ಸು ಒಂದು ರೀತಿ ಅಂಧಕಾರದಿಂದ ತುಂಬಿಕೊಂಡು ಏನು ಹೇಗೆ ಯೋಚನೆ ಮಾಡಬೇಕು ಅಂತ ಗೊತ್ತಾಗಲ್ಲ, ಏನಾಗಿದೆ ಅಂತ ನಡೆಯೋದನ್ನ ಕಲ್ಪಿಸ್ಕೊಳಕ್ ಹೋಗಿ ಮುಂಗುಸಿ ಇದನ್ನ ಮಗುನ ಸಾಯಿಸ್ಬಿಟ್ಟಿದೆ ಅಂತ ಆಲೋಚನೆ ಮಾಡಿ ಒಂದು ಕಲ್ಲಲ್ಲಿ ಅದನ್ನ ಹೊಡೆದ್ಬಿಟ್ಟು ಒಳಗಡೆ ಹೋಗಿ ನೋಡ್ತಾಳೆ. ಅಯ್ಯೋ ದುಷ್ಟ ಪ್ರಾಣಿ, ನೀನು ಕೊನೆಗೂ ನಿನ್ನ ಒಂದು ಇದನ್ನ ತೋರಿಸ್ಬಿಟ್ಟಿಯಾ ಅಂತಂದ್ಬಿಟ್ಟು ಒಳಗೆ ಹೋಗಿ ನೋಡಿದ್ರೆ ಒಂದು ಹಾವು ಸತ್ತಿದೆ ತೊಟ್ಟಲ್ ಪಕ್ಕದಲ್ಲಿ. ಮಗು ಆರಾಮಾಗಿ ಅದ್ರಲ್ಲಿ ಆಟ ಆಡ್ತಾ ಇದೆ. ಅವಳಿಗೆ ತುಂಬಾ ಪಶ್ಚಾತ್ತಾಪ ಆಗತ್ತೆ. ಅಯ್ಯೋ, ಒಂದು ಕ್ಷಣದಲ್ಲಿ ನಾನು ತಪ್ಪು ವಿಚಾರ, ತಪ್ಪು ಕಲ್ಪನೆಯಲ್ಲಿ ನಾನು ಅದನ್ನ ಸಾಯಿಸಿದ್ನಲ್ಲ, ನನ್ನ ಮನಸ್ಸಿಗೆ ಏನು ಕವಿದಿತ್ತು, ನಾನು ಯಾಕೆ ಸರಿಯಾಗಿ ಆಲೋಚಿಸ್ಲಿಲ್ಲ, ನಾನು ಯಾಕೆ ಈ ರೀತಿ ಯೋಚನೆ ಮಾಡಿದೆ ಅಂತ ಬೇಜಾರು ಮಾಡ್ಕೋತಾಳೆ. ಸೊ ಅಂದ್ರೆ ಈ ಒಂದು ಸರಿಯಾದ ಚಿಂತನೆ ಮಾಡುವಂಥ ಸ್ಥಿತಿನಲ್ಲಿ ಇಲ್ಲ ಅಂತಂದ್ರೆ ನಮ್ಮ ಮನಸ್ಸಿಗೆ ಆ ಸ್ಪಷ್ಟತೆ ಬರೋದಿಲ್ಲ. ಆದ್ರಿಂದ ಈಗ ಮುಂಚೆ ಹೇಳ್ದಾಗೆ ಆ ಪೂರ್ವಗ್ರಹವನ್ನ ಬಿಟ್ಟು, ಅಹಮ್ಮನ್ನ ಬಿಟ್ಟು, ಮತ್ತೆ ಒಂದು ಭಾವೋದ್ವೇಗಗಳಿಂದ ಮೀರಿದಾಗ ಮಾತ್ರ ಮನಸ್ಸು ಸ್ಪಷ್ಟ ಚಿಂತನೆ ಹತ್ರ ಹೋಗಕ್ ಸಾಧ್ಯ. ಹಾಗೇನೆ ಇದು ಒಂದು ನಮ್ಮ ಒಂದು ಧ್ಯಾನದಿಂದ ನಮ್ಮ ಮನಸ್ಸು ಸರಿಯಾಗಿ ಒಂದು ಶುದ್ಧೀಕರಣ, ಪವಿತ್ರವಾದಾಗ ಅಥವಾ ಪ್ಯೂರಿಫಿಕೇಶನ್ ಅಂತ ಏನ್ ಹೇಳ್ತೀವಿ ಅಂತ ಸ್ಥಿತಿನಲ್ಲಿ ಮಾತ್ರ ಈ ಸ್ಪಷ್ಟತೆ ಬರುತ್ತೆ. ಸೊ ಅದು ನಾವು ಬೆಳೆಸ್ಕೋಬೇಕು ಅನ್ನೋದು ಒಂದು. ಸೂಕ್ತ ತಿಳುವಳಿಕೆ. ಈ ತಿಳುವಳಿಕೆ ಅಂತಂದ್ರೆ ಜ್ಞಾನ ಅಂತ ಹೇಳಬಹುದು. ಅಂದ್ರೆ ಈ ಜ್ಞಾನ ಅಂತಂದ್ರೆ ಏನೋ ಸರಿಯಾದಂತಹ ಒಂದು ಅರಿವು, ಅದು ಸಹ ಅರಿವಿಗೆ ಸಂಬಂಧಪಟ್ಟಿದ್ದು. ಈ ತಿಳುವಳಿಕೆ ಒಂದು ಹಂತದಲ್ಲಿ ಅರಿವಾದ್ರೆ ಇನ್ನು ಒಂದು ಆಳವಾದ ಒಂದು ಸ್ಥಿತಿಯಲ್ಲಿ ಒಂದು ವಸ್ತುಗಳ ನಿಜ ಸ್ವರೂಪವನ್ನ ಆಕ್ಚುಲಿ ಅದು ಗೋಚರಿಸುತ್ತೆ. ಅಂದ್ರೆ ಅದು ಸಹ ಒಂದು ಮನಸ್ಸಿನ ಒಂದು ಧ್ಯಾನ ಸ್ಥಿತಿನಲ್ಲಿದ್ದಾಗ ಮತ್ತೆ ಮನಸ್ಸಿನಲ್ಲಿ ಪವಿತ್ರತೆ ಇದ್ದಾಗ ಬರುವಂತಹ ಒಂದು ಸ್ಥಿತಿ ಅದು. ಮೂರನೇದು ಪ್ರಾಮಾಣಿಕತೆ. ಈ ಪ್ರಾಮಾಣಿಕತೆ ಅಂತಂದ್ರೆ ಈ ಸುಳ್ಳು ಹೇಳದೆ ಇರೋದು, ಮೋಸ ಮಾಡದೆ ಇರಬಹುದು, ಅದಷ್ಟೇ ಅಲ್ಲ, ಅದು ಒಂದು ಜೀವನ ಕ್ರಮ. ಅಂದ್ರೆ ನನ್ನ ಆಲೋಚನೆ ಮತ್ತೆ ನಡವಳಿಕೆ ಎಲ್ಲದರಲ್ಲೂ ಸಹ ಪ್ರಾಮಾಣಿಕತೆ ಇದ್ರೆ ನಮ್ಮ ಜೀವನ ಒಂದು ಉನ್ನತವಾದಂತಹ ಹಂತದಲ್ಲಿ ಇರತ್ತೆ ಅಂತ. ಇದು ನಮ್ಮ 5ನೇ ನಿಯಮನೂ ಸಹ ಹೇಳುತ್ತೆ, ಸತ್ಯವಂತರಾಗಿರಿ ಅಂತಂದ್ಬಿಟ್ಟು ಹೇಗೆ ನಮ್ಮ ಜೀವನವನ್ನ ನಡೆಸಬೇಕು ಅಂತ. ಸೊ ಈ 3 ವಿಷಯಗಳನ್ನ, ಯೋಗ್ಯ ಚಿಂತನೆ, ಸೂಕ್ತ ತಿಳುವಳಿಕೆ ಮತ್ತೆ ಜೀವನದಲ್ಲಿ ಪ್ರಾಮಾಣಿಕತೆಯನ್ನ ಬೆಳೆಸ್ಕೊಂಡಾಗ, ಇದು ಎಲ್ಲರೂ ಬೆಳೆಸ್ಕೊತಾ ಇದ್ದಾರೆ ಅನ್ನೋ ಒಂದು ಆಲೋಚನೆ ಬಂದಾಗ ಏನಾಗುತ್ತೆ, ನಾವು ಒಂದು ಆಂತರಿಕ ಬದಲಾವಣೆಗೆ ನಾವು ನಮ್ಮ ಒಂದು ಸಂಕಲ್ಪವನ್ನ ಉಪಯೋಗಿಸ್ತಿದೀವಿ. ಇದು ಸಹ ಎಲ್ಲರ ಒಂದು ಒಳಿತಿಗಾಗಿ, ಏನೋ ಒಂದು ಅಳಿಲು ಸೇವೆ ಮಾಡಿದ ಹಾಗೆ ನಮ್ಮ ಕೊಡುಗೆ ಎಲ್ಲೋ ಒಂದು ಇರಬಹುದು ಅಲ್ಲಿ. ಆ ಸಂಕಲ್ಪದಿಂದ ಬೇರೆಯವರಿಗೆ ಅದು ಸಹಾಯ ಆಗೋದಾದ್ರೆ. ಹೌದು. ಅಂದ್ರೆ ಈಗ ಈ ಮೊದಲೇ ಸೂಕ್ಷ್ಮ ಸೂಚನೆ ನಾವು ಏನ್ ನೋಡ್ತಾ ಇದ್ದೀವಿ, ಎಲ್ಲ ಸೋದರ ಸೋದರಿಯರು ಯೋಗ್ಯ ಚಿಂತನೆಯನ್ನು, ಸೂಕ್ತ ತಿಳುವಳಿಕೆಯನ್ನು ಮತ್ತು ಜೀವನದಲ್ಲಿ ಪ್ರಾಮಾಣಿಕತೆಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಅನ್ನೋ ಈ ಸಂಕಲ್ಪವನ್ನ ಒಂದು ಸಲ ನೋಡ್ಬಿಡೋಣ. ಹೇಗೆ ಅದು ಯೋಗ್ಯ ಚಿಂತನೆ ಅಂತಂದ್ರೆ ಒಂದು ಅಹಂಕಾರ, ಪೂರ್ವಗ್ರಹ ಅಥವಾ ಭಾವೋದ್ವೇಗರಹಿತ ತರ್ಕಬದ್ಧ ಚಿಂತನೆ, ಆಲೋಚನೆ ಅಂತ. ಸೂಕ್ತ ತಿಳುವಳಿಕೆಯನ್ನು ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಚಿತ್ರಣವನ್ನು ಇಟ್ಕೊಳ್ಳೋದು, ಒಂದು ಸ್ಪಷ್ಟ ಕಲ್ಪನೆಯನ್ನು ಇಟ್ಕೊಳ್ಳೋದು, ಒಂದು ಅರಿವು. ಮತ್ತು ಜೀವನದಲ್ಲಿ ಪ್ರಾಮಾಣಿಕತೆ ಇರಬೇಕು ಅಂದರೆ ಸತ್ಯವಂತರಾಗಿರೋದು ಅಂತ. ಸೊ ಇದನ್ನೆಲ್ಲದನ್ನು ಅಳವಡಿಸ್ಕೊಂಡು ಜನರಲ್ಲಿ ಅದು ಆ ಭಾವನೆ ಬೆಳೀತಾ ಇದೆ ಅನ್ನೋದೊಂದು ಇದು ಸಂಕಲ್ಪ. ನಾವು ಈಗಾಗಲೇ ನೋಡಿರೋ ಹಾಗೆ ಯಾವುದೇ ಸಂಕಲ್ಪ ತೆಗೆದುಕೊಳ್ಳುವ ಮೊದಲು ನಾವು ಒಂದು ಧ್ಯಾನಸ್ಥ ಸ್ಥಿತಿಯಿಂದ ನಮ್ಮ ಮನಸ್ಸಿನಲ್ಲಿ ಪ್ರೇಮ ಮತ್ತು ಭಕ್ತಿಗಳನ್ನು ತುಂಬಿಕೊಂಡು ಗುರುಗಳ ಜೊತೆ ಸಂಪರ್ಕ ಮಾಡಿಕೊಂಡು ಆ ಸಂಕಲ್ಪ ಮಾಡೋ ಸ್ಥಿತಿಗೆ ನಾವೇನು ಬರ್ತೀವಲ್ಲ, ಆಗ ನಾವೇ ಒಂದು ಆ ಕಂಪನಗಳನ್ನ ಹೊರಹೊಮ್ಮಿಸುವ ಸಾಧನವಾಗ್ಬಿಡ್ತೀವಿ ಅಂತ ಅನ್ಸುತ್ತೆ. ಅಂದರೆ ಆ ಸ್ಥಿತಿಯಲ್ಲಿ ಈ ಸಕಾರಾತ್ಮಕ ಕಂಪನಗಳೇನಿದೆ, ಅದನ್ನು ವೈಬ್ರೇಷನ್ಸ್ ಅಂತ ಹೇಳ್ಬೋದು, ಅದು ಎಲ್ಲ ಕಡೆಗೆ ಹರಡುತ್ತೆ, ಎಲ್ಲರಿಗೂ ತಲುಪುತ್ತೆ ಮತ್ತು ಅವರಿಗೆ ನೆರವಾಗುತ್ತೆ. ಸೊ ಪ್ರತಿ ಸಂಕಲ್ಪದಲ್ಲೂ ಈ ಭಾಗ ಅಥವಾ ಈ ಅಂಶ ಬಹಳ ಮುಖ್ಯವಾದದ್ದು, ಸಂಕಲ್ಪ ಮಾಡೋಕ್ಕಿಂತ ಮೊದಲು. ಈಗ 2ನೇ ಸಂಕಲ್ಪವನ್ನು ನೋಡೋಣ. ನಮ್ಮ ಸುತ್ತಮುತ್ತ ಇರುವ ಗಾಳಿಯ ಕಣಗಳು, ಗಿಡ ಮರಗಳು, ಹೂವು, ಪಕ್ಷಿಗಳು, ಪೀಠೋಪಕರಣಗಳು ಮತ್ತು ಜನರು ದೈವಿ ಸ್ಮರಣೆಯಲ್ಲಿ ಗಾಢವಾಗಿ ತಲ್ಲೀನರಾಗಿದ್ದಾರೆ. ಸೊ ಅಂದರೆ ಎಲ್ಲನೂ ಸಹ ಒಂದು
ದೈವಿ ಒಂದು ಎಲ್ಲದರಲ್ಲೂ ದೈವತ್ವ ಇದೆ, ಮತ್ತೆ ಎಲ್ಲಾನು ಸಹ ಅದೇ ಒಂದು ಸ್ಥಿತಿಗೆ ಮರಳ್ತಾ ಇದೆ ಅನ್ನೋ ಒಂದು ಕಲ್ಪನೆ ಇದು. ಇದನ್ನು ಸಹ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಮಾಡ್ಬೋದು. ಇದನ್ನ ನಾವು ಮನೆಯಲ್ಲೇ ಕುಳಿತು ಬೇಕಾದರೂ ಮಾಡಬಹುದು, ಹೊರಗಡೆ ಬೇಕಾದರೂ ಮಾಡಬಹುದು. ಇದು ಸಹ ಬಹಳ ಪರಿಣಾಮಕಾರಿಯಾಗಿರುವಂತಹ ಒಂದು ಸಂಕಲ್ಪ. ಇದನ್ನು ನಾನು ಹಲವಾರು ಸಲ ನನ್ನ ಒಂದು ಇದರಲ್ಲೂ ನಾನೇ ಇದನ್ನ ಉಪಯೋಗಿಸಿ ಅದರದ್ದು ಫಲಿತಾಂಶನ ನಾನು ನೋಡಿದ್ದೇನೆ. ಹಾಗೇನೆ ಈ ಇನ್ನೊಂದು ಮೂರನೇ ಒಂದು ಸಂಕಲ್ಪ ಇದಕ್ಕೆ ಸ್ವಲ್ಪ ಸಂಬಂಧಪಟ್ಟಿರೋ ಹಾಗೇನೆ ಅದೇ ಸಂಬಂಧಪಟ್ಟಿದೆ. ನನ್ನ ಸುತ್ತಲಿರುವುದೆಲ್ಲವೂ ದೈವಿ ಸ್ಮರಣೆಯಲ್ಲಿ ಗಾಢವಾಗಿ ತಲ್ಲೀನವಾಗಿದೆ. ಎಲ್ಲರೂ ಮೂಲದೊಡನೆ ಅಂತರ್ಗತರಾಗಿದ್ದಾರೆ ಮತ್ತು ಅವರಲ್ಲಿ ಶಾಂತಿ ಮತ್ತು ಮಿತತ್ವ ವೃದ್ಧಿಗೊಳ್ಳುತ್ತಿದೆ. ಇದನ್ನ ಕೆಲವು ಸತಿ ನಾವು ಹೊರಗಡೆ ಎಲ್ಲಾದರೂ ವಾಕಿಂಗ್ ಹೋದಾಗ, ಪ್ರಯಾಣ ಮಾಡುವಾಗ ಆ ಥರನೂ ಸಹ ಉಪಯೋಗಿಸ್ಬೋದು. ಒಂದೇ ಒಂದು ಏನಪ್ಪ ಅಂದರೆ, ಈ ಸಂಕಲ್ಪಗಳನ್ನು ಉಪಯೋಗಿಸುವಾಗ ಕಣ್ಣು ಮುಚ್ಕೊಳ್ದೇನೆ ಮಾಡಿದ್ರೆ ವಾಸಿ. ಯಾಕೆಂದರೆ ಕಣ್ಣು ಮುಚ್ಕೊಂಡು ಮಾಡಬೇಕು ಅಂತ ಕೆಲವು ಸತಿ ನಾವು ಅನ್ಕೋತೀವಿ. ಕಣ್ಣು ಮುಚ್ಕೊಳ್ಳದೆ ಹಾಗೇನೆ ಈ ಸಂಕಲ್ಪಗಳನ್ನ ಕೊಟ್ಟು ನಾವು ಅದರ ಆ ಸ್ಥಿತಿನಲ್ಲಿ ಒಂದಾಯಿತು ಅಂತಂದ್ರೆ ಅದರ ಪರಿಣಾಮನೂ ನಾವು ನೋಡ್ತಾ ಹೋಗ್ಬಹುದು. ಧ್ಯಾನಸ್ಥ ಸ್ಥಿತಿ ಅಂದ್ರೆ ಕಣ್ಣು ಮುಚ್ಕೊಂಡೇ ಮಾಡೋ ಧ್ಯಾನಸ್ಥ ಸ್ಥಿತಿ ಅಲ್ಲ. ಹೌದು, ನೀವು ಅದನ್ನ ಕಣ್ಣು ತೆರೆದುಕೊಂಡು ಆ ಸ್ಥಿತಿಯನ್ನ ನೀವು ನೆನಪು ಮಾಡ್ಕೊಂಡು ಅದ್ರೊಳಗೆ ಮುಳುಗಿದ್ರೆ ಹೌದು, ಆಗ ನೀವು ಸೇಫ್ ಆಗಿ ಮಾಡ್ಬೋದು ಅಂತ ಅನ್ಸುತ್ತೆ. ಹಾಗೇನೆ ಇನ್ನೂ ಒಂದೆರಡು ಸತ್ಪ್ರೇರಣೆಗಳನ್ನು ಸಹ ಕೊಟ್ಟಿದ್ದಾರೆ ಗುರುಗಳು. ಜಗತ್ತಿನಾದ್ಯಂತ ಇರುವ ಎಲ್ಲ ಸೋದರ ಸಹೋದರಿಯರು ಭಕ್ತಿ ಹಾಗೂ ಪ್ರೇಮಪೂರಿತರಾಗಿದ್ದಾರೆ ಮತ್ತು ನಿಜವಾದ ಶ್ರದ್ಧೆ ಅವರ ಹೃದಯಗಳಲ್ಲಿ ಬಲಗೊಳ್ಳುತ್ತಿದೆ. ಇದು ನಮ್ಮ ಒಂದು ರಾತ್ರಿ ನಾವು ವಿಶ್ವ ಪ್ರಾರ್ಥನೆ ಏನ್ ಮಾಡ್ತೀವಲ್ಲ ಅದೇನೇನೆ ಅದು. ಹಾಗೇನೇನೆ ಪರಮಾತ್ಮನಿಗಾಗಿ ತೀವ್ರವಾಗಿ ಹಂಬಲಿಸುತ್ತಿರುವ ಎಲ್ಲ ಸೋದರಿಯರು ನಮ್ಮ ಒಲವಿನ ಮಹಾನ್ ಗುರುವಿನೆಡೆಗೆ ಆಕರ್ಷಿತರಾಗುತ್ತಿದ್ದಾರೆ. ಅವರು ಆತನೆಡೆಗೆ ಸೆಳೆಯಲ್ಪಡುತ್ತಿದ್ದಾರೆ. ಅವರೆಲ್ಲರೂ ಆತನ ಅನುಗ್ರಹದಿಂದ ಉಪಕೃತರಾಗಲಿ. ಇದು ಈಗ ಎಷ್ಟೋ ಸತಿ ನಮಗೆ ಗೊತ್ತಿರುವಂತಹ ಮತ್ತೆ ಬೇರೆಯವರು ನಾವೀಗಾಗಲೇ ಹೇಳಿದ್ವಿ, ಬೇರೆಯವರು ಸಹ ಈ ಒಂದು ಆಧ್ಯಾತ್ಮಿಕ ವಿಚಾರಕ್ಕೆ ಆಕರ್ಷಿತರಾಗಲಿ ಅನ್ನೋ ಒಂದು ಇರುತ್ತೆ ನಮ್ಮಲ್ಲಿ. ಆ ರೀತಿ ಆಗಲಿ ಅನ್ನೋ ಒಂದು ಬಯಕೆ ಇರುತ್ತೆ. ಆ ಒಂದು ವಿಚಾರ ಇದ್ದಾಗ ಈ ಒಂದು ಸತ್ಪ್ರೇರಣೆ ಅಥವಾ ಈ ಒಂದು ಸಂಕಲ್ಪ ಬೇರೆಯವರನ್ನು ಸಹ ಈ ಒಂದು ವಿಷಯದ ಕಡೆಗೆ ಆಕರ್ಷಿತರಾಗುವ ಹಾಗೆ ಮಾಡುತ್ತೆ. ಅದು ಆ ಬಾಬೂಜಿಯವರ ನಾವು ಹಿಂದಿನ ಸಂದೇಶ ನಾವು ಏನ್ ನೋಡಿದ್ವಿ, ಅದರಲ್ಲಿ ವಿಶ್ವದಲ್ಲಿ ಎಲ್ಲರೂ ಬೆಳೀತಾ ಇದ್ದಾರೆ, ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ಸರಿ ಅನ್ಸುತ್ತೆ, ಅದಕ್ಕೆ ಪೂರಕವಾಗಿದೆ. ಹೌದು. ಈಗ ಸಂಕಲ್ಪ ಅಂದ್ರೆ ಏನು ಅಂತ ನೋಡಿದ್ವಿ, ಅದು ಹೇಗ್ ಮಾಡಬೇಕು ಅಂತ ನೋಡಿದ್ವಿ, ಅದರಲ್ಲಿ ಇರೋ ವಿವಿಧ ಅಂಶಗಳನ್ನು ಕೂಡ ನೋಡಿದ್ವಿ. ದಾಜಿಯವರು ತಮ್ಮ ಒಂದು ಸಂದೇಶದಲ್ಲಿ, ಅದು ವಸಂತೋತ್ಸವದಲ್ಲಿ ನೀಡಿದ ಸಂದೇಶ ಅದು, ಅದರಲ್ಲಿ ಇದ್ರ ಬಗ್ಗೆ ಒಂದು ವಿಷಯ ಹೇಳಿದ್ದಾರೆ. ಅದನ್ನ ಒಂದ್ಸಲ ನಾವು ಓದೋಣ. ಮೇಲ್ಮೈ ಸ್ತರಗಳಲ್ಲಿ ಮಾಡಿದ ಅಂತಹ ಸಂಕಲ್ಪಗಳನ್ನು ಕಾರ್ಯರೂಪಕ್ಕೆ ತರುವ ಹಂತದಲ್ಲಿ ನಾವು ಎದುರಿಸಬಹುದಾದ ಪ್ರತಿರೋಧಗಳನ್ನು ಕೆರಳಿಸುವಷ್ಟು ಶಕ್ತಿ ಇರುವುದಿಲ್ಲ. ಈ ಸರ್ವೇ ಸಾಮಾನ್ಯ ಕಾರಣದಿಂದಲೇ ನಿರ್ಧಾರಗಳು ಯಶಸ್ವಿಯಾಗುವುದಿಲ್ಲ. ಒಂದು ದೊಡ್ಡ ಕಲ್ಲು ಬಂಡೆಯನ್ನು ಒಂದು ಚಿಕ್ಕ ಹುಲ್ಲುಗರಿಕೆಯಿಂದ ಚಲಿಸಲು ಸಾಧ್ಯವೇ? ನಮ್ಮೆಲ್ಲ ಶಕ್ತಿಯನ್ನು ವಿನಿಯೋಗಿಸಿ ಅದನ್ನು ತಳ್ಳಲು ಪ್ರಯತ್ನಿಸುವವರೆಗೂ ಅದು ಚಲನೆಗೆ ಒಡ್ಡುವ ಪ್ರತಿರೋಧವನ್ನು ನಾವು ಪರಿಗಣಿಸುವುದಿಲ್ಲ. ಕೇಂದ್ರದಿಂದ ದೂರವಾಗಿ ಪರಿಧಿಯೊಂದಿಗೆ ಗುರುತಿಸಿಕೊಳ್ಳುವವರು ತಮ್ಮ ಆಂತರಿಕ ಹೋರಾಟವನ್ನು ಕೈಗೆತ್ತಿಕೊಳ್ಳುವುದಿಲ್ಲ. ಅವರೆಂದೂ ಸಂಸ್ಕಾರಗಳ ಹಾಗೂ ಪ್ರವೃತ್ತಿಗಳ ಕಲ್ಲು ಬಂಡೆಯನ್ನು ಮಾರ್ಗದಿಂದ ತಳ್ಳಿ ಹಾಕಲು ಪ್ರಯತ್ನಿಸುವುದಿಲ್ಲ. ಹೀಗೆ ಪ್ರಯತ್ನಶೀಲತೆಯ ಕೊರತೆ ಇರುವಾಗ ಅವರಿಗೆ ಪರಿವರ್ತನೆಯ ಕಷ್ಟಗಳೇನೆಂಬ ಅರಿವು ಇರುವುದಿಲ್ಲ. ಕಟಿಬದ್ಧನಾಗಿರುವ ಆಧ್ಯಾತ್ಮಿಕ ಸಾಧಕನು ತನ್ನ ದೋಷಗಳೊಂದಿಗೆ ಹೋರಾಡುತ್ತಾ ಶೀಘ್ರದಲ್ಲಿ ತನ್ನ ಆಕ್ರಮಣಶೀಲ ಪ್ರಯತ್ನ ವ್ಯರ್ಥವೆಂದರಿಯುತ್ತಾನೆ. ವ್ಯಕ್ತಿಗತವಾದ ಇಚ್ಛಾಶಕ್ತಿ ಸೀಮಿತವಾದದ್ದು, ಏಕೆಂದರೆ ಮನಸ್ಸು ಮತ್ತು ಸಂಕುಚಿತಗೊಳಿಸುವ ಅಹಂಕಾರದಿಂದ ಅದು ಹೊರಹೊಮ್ಮುತ್ತದೆ. ಅನೇಕ ಸಂದರ್ಭಗಳಲ್ಲಿ ಇಚ್ಛಾಶಕ್ತಿಯನ್ನು ಮನಸ್ಸಿನ ಸ್ತರದಿಂದಲೇ ಪ್ರಯೋಗಿಸಲಾಗುವುದರಿಂದ ಆ ಕ್ರಿಯೆಯು ಮಾನಸಿಕ ಸ್ತರಕ್ಕೆ ಮಾತ್ರ ಸೀಮಿತವಾಗಿ ಭಾವನಾತ್ಮಕ ಆಯಾಮವನ್ನು ಮೀರಿ ಪ್ರವೃತ್ತಿಗಳು ವೃದ್ಧಿಯಾಗುವ ಹೃದಯ ಕ್ಷೇತ್ರವನ್ನೆಂದಿಗೂ ತಲುಪುವುದಿಲ್ಲ. ಇಚ್ಛಾಶಕ್ತಿಯನ್ನು ಬಳಸುವುದು ಒಂದು ರೀತಿಯ ಆಗ್ರಹಪೂರ್ವಕ ವಿಧಾನ.
ಆಗ್ರಹ ಎನ್ನುವುದರ ಅರ್ಥ ಒತ್ತಾಯಿಸುವುದು ಹಾಗೂ ಬಲವಂತಪಡಿಸುವುದು ಎಂದಾಗುತ್ತದೆ. ಬಲವಂತದಿಂದ ಪರಿವರ್ತನೆ ಹೊಂದಲು ಪ್ರಯತ್ನಿಸುವುದು ಒಂದು ರೀತಿಯ ಹಿಂಸಾ ಕಾರ್ಯ. ಉದಾಹರಣೆಗೆ, ನೀವು ಮತ್ತೊಬ್ಬ ವ್ಯಕ್ತಿಯಲ್ಲಿ ಬದಲಾವಣೆ ತರಲು ಬಲಪ್ರಯೋಗ ಮಾಡಿದರೆ ಏನಾಗುತ್ತದೆ? ನೀವು ಪ್ರತಿರೋಧವನ್ನು ಹುಟ್ಟುಹಾಕುವಿರಷ್ಟೇ. ಆತ ನಿಮ್ಮ ಇಚ್ಛೆಗನುಸಾರವಾಗಿ ನಡೆದುಕೊಂಡರೂ ಅದು ಕೇವಲ ಮೇಲ್ಮೈ ಸ್ತರದಲ್ಲಿರುತ್ತೆ. ನಿಮ್ಮ ಪ್ರಯತ್ನ ಅಲ್ಲಿ ನಿಜವಾದ ಪರಿವರ್ತನೆಯನ್ನು ಮಾಡಿರುವುದಿಲ್ಲ. ಅತಿ ಸೂಕ್ಷ್ಮ ವಿಧಾನವೆಂದರೆ ಏನೂ ಹೇಳದೆ ಪ್ರಾರ್ಥನಾಪೂರ್ವಕವಾಗಿ ಮತ್ತು ಮೌನವಾಗಿ ಇದು ಈ ರೀತಿ ಸಂಭವಿಸಲಿ ಎಂದು ಭಗವಂತನ ಸೂಕ್ಷ್ಮ ಇಚ್ಛೆಗೆ ಸಮರ್ಪಿಸುವುದು. ಅಂತಹ ಒಂದು ಸೂಕ್ಷ್ಮವಾದ ಸಂಕಲ್ಪ ಮಾಡಿ ಯಾವುದೇ ಮೋಹ ಹಾಗೂ ಒತ್ತಡವಿಲ್ಲದೆ ಪ್ರಾರ್ಥನಾಪೂರ್ವಕವಾಗಿ ದೇವರಿಗೆ ಸಮರ್ಪಿಸಿದಾಗ ಅದು ಬಹಳ ಪರಿಣಾಮಕಾರಿಯಾದ ಸೂಚನೆಯಾಗುತ್ತದೆ. ಇದರ ಪರಿಣಾಮ ದೀರ್ಘಕಾಲದ ನಂತರ ಫಲಿಸಿದರೂ ನಿಜವಾದ ಹಾಗೂ ಶಾಶ್ವತವಾದ ಪರಿವರ್ತನೆಯನ್ನು ತರುತ್ತದೆ. ಇದು ಹಾಲೆಂಡ್ ಗಡ್ಡೆಯನ್ನು ನೆಲದಲ್ಲಿ ಬಿತ್ತಿದಂತೆ. 6 ತಿಂಗಳ ನಂತರವೇ ಅದು ಮೊಳಕೆಯೊಡೆದು ಚಿಗುರುತ್ತದೆ. ಆದರೆ ಅರಳಿದಾಗ ಅತ್ಯಂತ ಸುಂದರವಾಗಿರುತ್ತದೆ. ಬಾಹ್ಯ ಪರಿಧಿಯನ್ನು ತೊರೆದು ಸದಾ ಕೇಂದ್ರದೆಡೆಗೆ ಅಭಿಮುಖವಾಗಿದ್ದು ಪರಮಶ್ರೇಷ್ಠವಾದುದನ್ನು ಆಹ್ವಾನಿಸುವುದರಲ್ಲಿ ರಹಸ್ಯ ಅಡಗಿದೆ. ದಾಜಿಯವರ ಈ ಸಂದೇಶದಿಂದ ನಮಗೆ ಒಂದೇನು ಗೊತ್ತಾಗುತ್ತೆ ಅಂತಂದರೆ, ಅವ್ರು ಹೇಳ್ತಾರೆ ಪ್ರಯತ್ನಶೀಲತೆ ಕೊರತೆಯಿಂದ ವಿಫಲವಾಗುತ್ತೆ ಅಂತ, ಅಥವಾ ಬಲವಂತ ಮಾಡಬೇಡಿ ಅಂತ. ಈ ಪ್ರಯತ್ನಶೀಲತೆ ಅಥವಾ ನಮ್ಮ ಇಚ್ಛಾಶಕ್ತಿಯನ್ನು ಬಳಸೋದು, ಇದೆಲ್ಲದಕ್ಕೂ ಒಂದು ಬಹಳ ಮುಖ್ಯವಾದ ಅಂಶ ಏನು ಅಂತಂದರೆ ಆಸಕ್ತಿ. ಎಲ್ಲಿ ಆಸಕ್ತಿ ಇರುತ್ತೋ ಅಲ್ಲಿ ನಾವು ಮನೋಬಲವನ್ನು ಉಪಯೋಗಿಸೋ ಅಗತ್ಯನೇ ಇರೋದಿಲ್ಲ ಅಂತ ನನಗನ್ಸುತ್ತೆ. ನಾವು ಆಸಕ್ತಿಯನ್ನು ತೆಗೆದುಕೊಂಡು ಮಾಡುವ ಯಾವುದೇ ಕೆಲಸ ಬಹಳ ಸರಾಗವಾಗುತ್ತೆ. ಅಲ್ಲಿ ನಾವು ಹೆಚ್ಚಿನ ಪ್ರಯತ್ನ ಮಾಡೋ ಅಗತ್ಯ ಕೂಡ ಇರೋದಿಲ್ಲ. ಇಲ್ಲಿ ಆಸಕ್ತಿಯಿಂದ ನಮಗೆ ಸಂಕಲ್ಪ ಸಾಧ್ಯವಾಗುತ್ತೆ. ಯಾವುದೇ ಕೆಲಸಕ್ಕೂ ಆಸಕ್ತಿ ಬಹಳ ಮುಖ್ಯ, ನಮ್ಮ ಅಭ್ಯಾಸಕ್ಕಾಗಲಿ ಅಥವಾ ನಮ್ಮ ಸಂಕಲ್ಪಕ್ಕಾಗಲಿ. ಇವುಗಳನ್ನು ನಾವು ಹೇಳಿರೋ ರೀತಿಯಲ್ಲಿ ಬಳಸೋದ್ರಿಂದ ಒಂದು ಸೂಕ್ಷ್ಮವಾದಂತಹ ಒಂದು ಸ್ತರದಲ್ಲಿ, ಹಾಗೆಯೇ ಇನ್ನೂ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ಸ್ತರದಲ್ಲಿ ಹೆಚ್ಚು ಹೆಚ್ಚು ಸೂಕ್ಷ್ಮವಾಗ್ತಾ ಅದನ್ನು ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಮಾಡೋದು ನಮ್ಮ ಕೈಯಲ್ಲೇ ಇದೆ ಅನಿಸುತ್ತೆ. ಯಾಕೆಂದರೆ ನಾವು ಅದರಲ್ಲಿ ಆಳವಾಗಿ ಮುಳುಗಿದಷ್ಟು, ಆ ಒಂದು ಸ್ಥಿತಿಗಳನ್ನು ನಾವು ಪಡೆದಷ್ಟು ಇದರ ಪರಿಣಾಮ, ಅದರ ಒಂದು ಪ್ರಭಾವನೂ ಜಾಸ್ತಿ ಆಗುತ್ತೆ, ಅದು ಸೂಕ್ಷ್ಮವೂ ಆಗ್ತಾ ಹೋಗುತ್ತೆ. ಆಗ ಎಲ್ಲಿ ನಾವು ಇದನ್ನು ಪ್ರಯೋಗಿಸ್ತೀವೋ ಅದು ಬಹಳ ಪರಿಣಾಮಕಾರಿಯಾಗುತ್ತೆ. ಆ ಒಂದು ಸ್ತರದಲ್ಲಿ ನಾವು ಪ್ರಯೋಗಿಸಿದರೆ ಅದು ಉಳಿತು ಅಂತ ಕಾಣುತ್ತೆ. ಸೊ ವೀಕ್ಷಕರೇ, ಇದುವರೆಗೂ ಒಂದು ಸಂಕಲ್ಪದ ಬಗ್ಗೆ ಇವತ್ತು ಈ ಒಂದು ಎಲ್ಲ ವಿಷಯಗಳನ್ನು ತಿಳ್ಕೊಂಡ್ವಿ. ಹೇಗೆ ಸಂಕಲ್ಪವನ್ನು ಮಾಡೋದು, ಅದರಲ್ಲಿ ಯಾವುದನ್ನು ನಾವು ಅವಾಯ್ಡ್ ಮಾಡಬೇಕು, ಮತ್ತು ಯಾವ ಯಾವ ಸಂಕಲ್ಪಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಬಳಸೋ ಒಂದು ವಿಧಾನ ಹೇಗೆ, ಎಲ್ಲದನ್ನೂ ತಿಳ್ಕೊಂಡ್ವಿ. ಸೊ ಈ ಒಂದು ಸಂಕಲ್ಪಗಳನ್ನು ಇಲ್ಲಿ ನಾವು ಇವತ್ತು ತಿಳ್ಕೊಂಡಂತಹ ವಿಷಯ ನಿಮ್ಮೆಲ್ಲರಿಗೂ ಉಪಯೋಗ ಆಗತ್ತೆ, ಮತ್ತು ಇದನ್ನು ನೀವು ಹಲವಾರು ಒಂದು ಸಂದರ್ಭಗಳಲ್ಲಿ ಬಳಸ್ತೀರಾ ಅಂತ ಭಾವಿಸ್ತೀವಿ. ಮತ್ತು ಗುರುಗಳು ಒಂದು ನಮಗೆ ಏನು ಹೇಳಿದ್ದಾರೆ, ಈ ಒಂದು ಸಂಕಲ್ಪಗಳನ್ನು ಉಪಯೋಗಿಸೋದ್ರ ಮೂಲಕ ಒಂದು ನಮಗೆ ಹಾಗೇನೇ ಎಲ್ಲರಿಗೂ ಸಹ ಒಳಿತಾಗಲಿ, ಮತ್ತು ಒಂದು ಪ್ರಪಂಚದ ಒಂದು ಒಳಿತಿಗೆ ಇದನ್ನು ಉಪಯೋಗಿಸೋದ್ರಲ್ಲಿ ನಾವು ಸದಾ ಸನ್ನದ್ಧರಾಗೋಣ. ಮತ್ತು ಎಲ್ಲಿ ಸಾಧ್ಯನೋ ಇದನ್ನು ಬಳಸ್ತಾ ಈ ಒಂದು ಗುರುಗಳ ಒಂದು ಇಚ್ಛೆ ಏನಿದೆ ಅದನ್ನು ಪೂರೈಸೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು, ಅವರ ಸೇವೆಯಲ್ಲಿ ನಾವು ಭಾಗಿಯಾಗೋಣ, ಆಸಕ್ತಿಯನ್ನು ಬೆಳೆಸ್ಕೊಳ್ಳೋಣ. ಕರೆಕ್ಟು. ವೀಕ್ಷಕರೇ, ಈ ಒಂದು ಸಂಕಲ್ಪ ಸಂಚಿಕೆಯಿಂದ ನಿಮಗೆಲ್ಲರಿಗೂ ಲಾಭ ಆಗಿದೆ ಅಂತ ಭಾವಿಸ್ತೀವಿ, ಮತ್ತು ಇದರ ಒಂದು ಉಪಯೋಗ ನಿಮಗೆಲ್ಲರಿಗೂ ಆಗಲಿ ಅಂತ ಆಶಿಸ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.